ವೇದಗಾನ ಕೀರ್ತನೆಗಳು 147 ಕೀರ್ತನ. ಪ್ಲೀಸ್ ಟೇಕ್ ಯುವರ್ ಬೈಬಲ್ಸ್ ಟು Psalms 147 1 to 11. 1ರಿಂದ 11ನೇ ವಚನದವರೆಗೂ ನಾವು ಓದುವವರಾಗಿದ್ದೇವೆ. 11ನೇ ವಚನ ಒಟ್ಟಾಗಿ ಓದ್ತೇವೆ. 10ನೇ ವಚನದವರೆಗೂ ಉತ್ತರ ಪ್ರತ್ಯುತ್ತರವಾಗಿ ಓದುವವರಾಗಿದ್ದೇವೆ. ಕೀರ್ತನೆಗಳು 147 1ರಿಂದ 10ನೇ ವಚನ ಉತ್ತರ ಪ್ರತ್ಯುತ್ತರವಾಗಿ 11ನೇ ವಚನ ಒಟ್ಟಾಗಿ ಓದ್ತೇವೆ. ಮೊದಲನೇ ವಚನ ನನ್ನ ಬಲಗಡೆಯಲ್ಲಿ ಓದಬೇಕಾದ್ರೆ 2ನೇ ವಚನ ಎಡಗಡೆಯಲ್ಲಿ ಓದಬೇಕು. ಅದೇ ಕೊನೆಯದಾಗಿ 11ನೇ ವಚನ ಎಲ್ಲರೂ ಸೇರಿ ಓದುವವರಾಗಿದ್ದೇವೆ. ಮೊದಲನೇ ವಚನ ಬಲಗಡೆಯವರು, 2ನೇ ವಚನ ಎಡಗಡೆಯವರು. Let's start Psalms 147 first verse. ಯಾಹೋವನಿಗೆ ಸ್ತೋತ್ರ, ನಮ್ಮ ದೇವರನ್ನು ಸ್ತುತಿಸುವುದು ಒಳ್ಳೆಯದು, ಸಂತೋಷಕರವೂ ಆಗಿದೆ. ಆತನನ್ನು ಕೀರ್ತಿಸುವುದು ಯುಕ್ತವಾಗಿದೆ. ಯೆಹೋವನು ಯೆರೂಸಲೇಮನ್ನು ಕಟ್ಟಿಸುತ್ತಿದ್ದಾನೆ, ಚೆದ್ದು ಹೋಗಿದ್ದ ಇಸ್ರಾಯೇಲನ್ನು ಕೂಡಿಸುತ್ತಿದ್ದಾನೆ. ಮುರಿದ ಮನಸ್ಸುಳ್ಳವರನ್ನು ವಾಸಿಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ಆರು ನಕ್ಷತ್ರಗಳ ಸಂಖ್ಯೆಯನ್ನು ಗೊತ್ತು ಮಾಡಿ ಪ್ರತಿಯೊಂದಕ್ಕೆ ಎಣಿಸುತ್ತಿದ್ದಾನೆ. ನಮ್ಮ ಕಣ್ಣು ದೊಡ್ಡವನು ಪರಾಕ್ರಮವಾಗಿದ್ದಾನೆ, ಆತನ ಜ್ಞಾನ ಅಪರಿಮಿತವಾಗಿದೆ. ಯೆಹೋವನು ದೀನರಿಗೆ ಆಧಾರವಾಗಿದ್ದಾನೆ, ದುಷ್ಟರನ್ನು ನೆಲಕ್ಕೆ ಹಾಕಿಸಿಬಿಡುತ್ತಾನೆ. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಕಿನ್ನರಿಗಳೇ ನಮ್ಮ ದೇವರನ್ನು ಕೊಂಡಾಡಿರಿ. ಆತನು ಆಕಾಶದಲ್ಲಿ ಮೋಡಗಳನ್ನು ಕವಿಸುತ್ತಾನೆ, ಭೂಮಿಗೋಸ್ಕರ ಮಳೆಯನ್ನು ಸಿದ್ಧ ಮಾಡುತ್ತಾನೆ, ಬೆಟ್ಟಗಳಲ್ಲಿ ಹುಲ್ಲನ್ನು ಬೆಳೆಸುತ್ತಾನೆ. ಆತನು ಪಕ್ಷಿಗಳಿಗೂ ಕೂಗುತ್ತಿರುವ ಕಾಗೆಮರಿಗಳಿಗೂ ಬೇಕಾದ ಆಹಾರವನ್ನು ಕೊಡುತ್ತಾನೆ. ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟವಿಲ್ಲ, ಆತನ ತೊಡೆಯ ಬಲವನ್ನು ಮೆಚ್ಚುವುದಿಲ್ಲ. 11ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಹೌದು ಪ್ರಿಯರೇ, ನಾವು ಯೇಸು ಕ್ರಿಸ್ತನಿಗೆ ಕೃತಜ್ಞತಾಸ್ತುತಿ ಮಾಡಿ ಬಂದಿದ್ದೇವೆ. ಆಮೆನ್. ದೇವರು ವಾರವೆಲ್ಲ ನಮ್ಮ ಆತ್ಮ ಶರೀರ ಪ್ರಾಣವನ್ನು ಕಾಯ್ದಂತ ದೇವನಾಗಿದ್ದಾನೆ. ನಮ್ಮನ್ನು ಆತನ ಮತ್ತೊಂದಾವರ್ತಿ ಆತನ ಸನ್ನಿಧಾನಕ್ಕೆ ಕುಟುಂಬವಾಗಿ ಕರ್ಕೊಂಡು ಬಂದಿದ್ದಾನೆ. ಪ್ರಿಯ, ಅದಕ್ಕೋಸ್ಕರವಾಗಿ ನಾವು ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ಸ್ತೋತ್ರ ಮಾಡುವವರಾಗಿ ಮಹಿಮೆ ಸಲ್ಲಿಸುವಂತೆ ಅದರ ಸನ್ನಿಧಾನಕ್ಕೆ ಬಂದಿದ್ದೇವೆ. ಆದ್ದರಿಂದ ನಾವೆಲ್ಲರೂ ನಮ್ಮನ್ನು ಒಪ್ಪಿಸಿಕೊಡೋಣ. ಯಾವ ಬಗ್ಗೆ ಚಿಂತೆ ಮಾಡಬೇಡಿ. ಎಲ್ಲ ಆಲೋಚನೆಗಳನ್ನ ತೆಗೆದಿಟ್ಟು ಯೇಸು ಕ್ರಿಸ್ತನ ಮೇಲೆ ನಿಮ್ಮ ಒಂದು ದೃಷ್ಟಿಯನ್ನ ನಾವು ಕೇಂದ್ರೀಕರಿಸಿಕೊಳ್ಳುವಂತೆ, ಯೇಸು ಕ್ರಿಸ್ತನ ಆತ್ಮವು ನಮ್ಮನ್ನ ನಡೆಸುವಂತ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ರಾಜ, ಭೂಮಿ ಆಕಾಶಗಳ ಒಡೆಯ ನೀನಾಗಿದ್ದಿ ಕರ್ತ. ನಿನ್ನ ಒಂದು ಸ್ವಾರೂಪ್ಯದಲ್ಲಿ ರೂಪಿಸಿದ ಆತ ನೀನಾಗಿದ್ದಿ ಕರ್ತನೆ. ಅಪ್ಪ, ನೀವು ನಮ್ಮನ್ನ ಕರ್ತನೆ ಹೌದು ರಾಜ್ಯ ನಡೆಸುವ ಆತನಾಗಿದ್ದಿ. ನೀವು ಆನಂದಿಸುವುದೇ ಕರ್ತನೆ. ನಾವು ನಿನ್ನ ಒಂದು ಕೃಪೆಯ ಮೇಲೆ ಆಧಾರಗೊಂಡಿದ್ದೇವಲ್ಲ ಯೇಸಪ್ಪ. ಹೌದು ರಾಜ, ನೀವು ಕೃಪೆ ಬಿಟ್ಟು ನಮಗೆ ಬೇರೆ ಯಾವುದು ಬೇಡ ರಾಜ. ನೀವು ನಮ್ಮ ನಡೆಸ್ತಾ ಇದೆಯಲ್ಲ ಕರ್ತನೆ. ಈ ಒಂದು ಲೋಕದಲ್ಲಿ ನಾವು ಕರ್ತ ನಿನ್ನ ಮಕ್ಕಳಾಗಿ ಪ್ರತಿನಿಧಿಗಳಾಗಿ ಜೀವಿಸುವಂತೆ ಕಾರ್ಯ ಮಾಡಿದ್ದೀವಿ. ವಾರವೆಲ್ಲ ನಮ್ಮ ನಡೆಸಿದ ಆತನೆ. ಈ ಒಂದು ವಿಶೇಷವಾದ ಸಮಯದಲ್ಲಿ ನಿನ್ನ ಸಭೆಯಲ್ಲಿ ಕರ್ತನೆ ನಾವು ಕೂಡಿ ಬಂದಿದ್ದೇವಪ್ಪ. ನಿನ್ನ ಒಂದು ಆತ್ಮನ ನಮ್ಮನ್ನ ಪ್ರತಿಯೊಬ್ಬರನ್ನ ಅಭಿಷೇಕಿಸು ಕರ್ತನೆ. ನಾವು ಮಾಡುವಂತಹ ಒಂದು ಕರ್ತನೆ ಆರಾಧನೆ ಸ್ತೋತ್ರ ಯಜ್ಞ ಬಲಿಗಳಿನ ಕರ್ತನೆ ನೀನೇ ಒಪ್ಪಿಸಿಕೊಡಬೇಕೆ ನಾವು ಬೇಡುತ್ತೇವಪ್ಪ. ಹೌದು ರಾಜ, ನಿನ್ನ ಆತ್ಮನ ತುಂಬಿಸು. ಈ ಒಂದು ಆರಾಧನೆಯ ಮೊದಲುಗೊಂಡು ಪ್ರತಿಯೊಂದು ಭಾಗದಲ್ಲಿಯೂ ನಿನ್ನ ಮಹಿಮೆ ಇಳಿದು ಬರಲಿ. ಪ್ರತಿಯೊಂದು ಭಾಗದಲ್ಲಿಯೂ ನೀನು ಮೆಚ್ಚುವಂತೆ ನಾವು ಕರ್ತನೆ ನಡೆದುಕೊಳ್ಳುವಂತೆ ಕಾರ್ಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ. ಕುದುರೆಯ ಶಕ್ತಿಯಲ್ಲಿ ನನಗೆ ಇಷ್ಟವಿಲ್ಲ, ಆಳಿನ ತೊಡೆಯ ಬಲವನ್ನು ಮೆಚ್ಚುವುದಿಲ್ಲ. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ. ಆತನನ್ನು ನಿರೀಕ್ಷಿಸುವ ನಮ್ಮಲ್ಲಿ ಆತನು ಆನಂದಿಸುವನಾಗಿರುವಾಗ ನಾವು ಆತನ ಸನ್ನಿಧಾನದಲ್ಲಿ ಬಂದು ಕರ್ತನೆ ನೀನೇ ನಮ್ಮ ನಿರೀಕ್ಷೆ, ಇಂಥ ಒಳ್ಳೆಯ ಸಮಯದಲ್ಲಿ ನಿನ್ನ ಬಳಿಗೆ ಬರುತ್ತೇವೆ ಕರ್ತನೆ, ನಿನ್ನ ಕೃಪೆಯೇ ನಮಗೆ ಬೇಕು ಎಂದು ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ಇಂಥ ಒಳ್ಳೆಯ ಸಮಯದೊಳು ಎಂಬ ಹಾಡಿನಿಂದ ಕರ್ತನನ್ನು ಸ್ತುತಿಸೋಣ. Yesu,
ಯೇಸುವನ್ನು ರಕ್ಷಕನೆಂದು ಕಾಣುವವರಾಗಿದ್ದೇವೆ ಪ್ರಿಯರೇ. ಈ ಒಂದು ಸಮಯದಲ್ಲಿ ಆತನನ್ನು ರಕ್ಷಕನು ಎಂದು ನಾವು ನಂಬಿ ಒಂದು ಸ್ಥಳದಲ್ಲಿ ಬಂದಿರುವಾಗ ನಮ್ಮ ನಂಬಿಗಸ್ತನಾದಂಥ ದೇವನನ್ನು, ನಮ್ಮ ಸ್ತುತಿಗೆ ಯೋಗ್ಯನಾದಂಥ ದೇವನನ್ನು ನಾವು ಆರಾಧಿಸುವುದು ಎಷ್ಟೋ ಒಳ್ಳೆಯದಾಗಿದೆ ಪ್ರಿಯರೇ. ಆತನು ಯಾವಾಗಲೂ ಸತ್ಯ ಸಾಕ್ಷಿಯೂ ಆತನು ಆಗಿದ್ದಾನೆ. ಆತನು ನಮ್ಮ ವಿಮೋಚಕನು, ನಮ್ಮ ಪೋಷಕನು ಆಗಿದ್ದಾನೆ ಪ್ರಿಯರೇ. ಅಂತ ಒಂದು ದೇವನನ್ನು ಈ ಒಂದು ಸಮಯದಲ್ಲಿ ನಮ್ಮ ಹೃದಯಗಳನ್ನು ಅರ್ಪಿಸುತ್ತಾ, ನಾ ಏಸಯ್ಯ, ನಾ ರಕ್ಷಕ, ನಂಬದಗಿನ ದೇವ, ಹೌದು ನಂಬಿಗಸ್ತನಾದ ನಂಬಿಕೆಯುಳ್ಳಂತ ದೇವನನ್ನು ನಾವು ಆರಾಧಿಸುತ್ತಾ ಈ ಹಾಡಿನಿಂದ ನಾವು ಸ್ತುತಿಸೋಣ. ಬಾಯಿಗಳನ್ನು ತೆರೆದು ಕರ್ತನಿಗೆ ಸ್ತೋತ್ರ ಮಾಡೋಣ. ಹೌದು ಕರ್ತನೆ, ನಮಗೆ ರಕ್ಷಣೆಯನ್ನು ಕೊಟ್ಟಂತಹ ನಿನಗೆ ಸ್ತೋತ್ರ ಕರ್ತನೆ. ಒಳ್ಳೆಯ ಸ್ನೇಹಿತನಾಗಿ, ಒಳ್ಳೆಯ ಕುರುಬನಾಗಿ ಕರ್ತನೆ ನೀವು ನಮ್ಮನ್ನು ನಡೆಸಿಕೊಂಡು ಬಂದಂತಹ ನಿನಗೆ ಸ್ತೋತ್ರ ರಾಜ. ನೀನೇ ನಮ್ಮ ವಿಮೋಚಕರು, ನಮ್ಮ ಪೋಷಕರು, ನಾನು ಭರವಸೆ ಬಿಟ್ಟಿರುವ ನನ್ನ ಬಂಡೆಯು ನೀನೇ ಆಗಿರುವಂತಹ ನಿನಗೆ ಸ್ತೋತ್ರ ಕರ್ತನೆ. ನನ್ನನ್ನು ವೈರಿಗಳ ಕೈಯಿಂದ ತಪ್ಪಿಸಲು ಶಕ್ತನಾದ ಏಕ ದೇವರಿಗೆ ನಿನಗೆ ಸ್ತೋತ್ರ ಕರ್ತನೆ. ಪರಿಶುದ್ಧನೇ ನಿನಗೆ ಸ್ತೋತ್ರ. ಇವತ್ತು ಮುಂಜಾನೆ ವೇಳೆಗಾಗಿ ಸ್ತೋತ್ರ. ಕರ್ತನು ಎಷ್ಟು ಒಳ್ಳೆಯವನಾಗಿದ್ದಾನೆ ಪ್ರಿಯರೇ. ಆತನ ಉಪಕಾರಗಳನ್ನು ನೆನೆಸುವುದಾದರೆ ಅದು ಎಷ್ಟು ಎಷ್ಟು ಸಾವಿರ ಸಾವಿರ ಇರುತ್ತದೆ ಪ್ರಿಯರೇ.
ವರ್ಷದಿಂದ ಮೊದಲಿನಿಂದ ಇಲ್ಲಿಯವರೆಗೂ 11 ತಿಂಗಳನ್ನು ದೇವರು ಕಳೆಯಲು ನಮಗೆ ಸಹಾಯ ಮಾಡಿದ್ದಾನೆ. ದೇವರು ಎಷ್ಟು ಅದ್ಭುತವಾಗಿ ನಮ್ಮನ್ನು ಈ ವರ್ಷ ನಡೆಸಿದ್ದಾನೆ ಪ್ರಿಯರೇ. ಲೋಕದ ಜನರಿಗಿಂತ ಎಷ್ಟೋ ಒಂದು ಸಮಾಧಾನವನ್ನು, ಎಷ್ಟೋ ಒಂದು ಶಾಂತಿಯನ್ನು ಆತನು ನಮಗೆ ಕೊಟ್ಟಿದ್ದಾನೆ. ಅದರ ಉಪಕಾರಗಳನ್ನು ನೆನೆಸುವುದಾದ್ರೆ ನಮ್ಮ ಹೃದಯವನ್ನು ತುಂಬಿ ಬರುತ್ತದೆ ಪ್ರಿಯರೇ. ನಾವು ಯೋಗ್ಯರೆಂದು ಅಲ್ಲ, ನಾವು ಅಯೋಗ್ಯರಾಗಿದ್ದರೂ ಕರ್ತನು ನಂಬಿಗಸ್ತನಾಗಿ ಆತನು ಕಾರ್ಯ ಮಾಡುವಂತ ದೇವನಾಗಿದ್ದಾನೆ. ಅನೇಕ ಬಾರಿ ನಾವು ಮರೆತರೂ ನಮ್ಮ ದೇವರು ನಮ್ಮನ್ನು ಮರೆಯದೆ ಕಾಪಾಡಿಕೊಂಡು ಬಂದಂತ ದೇವನಾಗಿದ್ದಾನೆ. ಆತನು ಒಳ್ಳೆಯವನೇ ಆಗಿದ್ದಾನೆ ಪ್ರಿಯರೇ. ನಮ್ಮ ಕರ್ತನಾದ ಯೇಸು ಆತ ಉತ್ತಮನಾಗಿದ್ದಾನೆ. ನಾವು ಈ ಒಂದು ಸಮಯದಲ್ಲಿ ಆತನ ಉಪಕಾರಗಳನ್ನು 11 ತಿಂಗಳು ಆತನು ನಮ್ಮ ಜೀವನದಲ್ಲಿ ಮಾಡಿರುವಂತಹ ಕಾರ್ಯಗಳನ್ನು ನೆನೆಸಿ ಆತನಿಗೆ ಸ್ತುತಿ ಸಲ್ಲಿಸುತ್ತಾ ನಾವೆಲ್ಲರೂ ಕುಳಿತುಕೊಂಡು ನಿನ್ನ ಎಷ್ಟು ಸ್ತುತಿಸಿದರೂ ಸಾಲದು ಏಸಯ್ಯ. ಹೌದು, ನಮ್ಮ ಹೃದಯದಿಂದ ಆಡೋಣ ಪ್ರಿಯರೇ. ಈ ಹಾಡನ್ನು ಆಡುವಾಗ ನೀವು ಯೋಚನೆ ಮಾಡಿ ನೋಡಿ, ನಿಮ್ಮ ಜೀವಿತದಲ್ಲಿ ಕರ್ತನು ಮಾಡಿದಂತಹ ಉಪಕಾರಗಳಿಗೆ ಅದನ್ನು ನೆನೆಸಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸಬೇಕಾಗಿದೆ. ಹೌದು, ನನ್ನ ಮನವೇ ಎಂದು ಕೀರ್ತನೆಗಾರನು ಹೇಳುವಾಗ ಆತನು ಮಾಡಿದಂತಹ ಉಪಕಾರಗಳಲ್ಲಿ ಒಂದನ್ನು ಸಹ ಮರೆಯಬೇಡ ಎಂದು ಆತನು ತನಗೆ ಹೇಳಿಕೊಳ್ಳುವವನಾಗಿದ್ದಾನೆ ಪ್ರಿಯರೇ. ನಾವು ಸಹ ಆತನು ಮಾಡಿದ ಉಪಕಾರಗಳನ್ನು ಮರೆಯದೆ ನಿನ್ನ ಎಷ್ಟು ಸ್ತುತಿಸಿದರೂ ಸಾಲದು ಏಸಯ್ಯ ಎಂಬುದನ್ನು ನಾವು ಹೃದಯ ತುಂಬಿ ಹಾಡೋಣ ಪ್ರಿಯರೇ.
ಯಾಕೆ ಇಷ್ಟೊಂದು ಕರುಣೆ ಇರಬೇಕೆಂದು ನೋಡುವುದಾದರೆ, ನಾವು ಪಾಪಿಗಳಾಗಿದ್ದರೂ ಆತನು ನಮ್ಮನ್ನು ಏಕೆ ಇಷ್ಟು ಪ್ರೀತಿಸಬೇಕೆಂದು ಹೇಳುವುದಾದರೆ, ತಂದೆಯಾದ ದೇವರು ನಮ್ಮನ್ನು ನೋಡುವಾಗ ನಮ್ಮನ್ನೆಲ್ಲ ಪ್ರಿಯರೇ ಯೇಸು ಕ್ರಿಸ್ತನ ರಕ್ತದಿಂದ ಮರೆಮಾಚಿದಂತ ನಮ್ಮನ್ನು ಆತನು ನೋಡುವಂತವನಾಗಿದ್ದಾನೆ. ಈ ಕಾರಣದಿಂದ ಅದನ್ನು ನಾವು ನೋಡುತ್ತೇವೆ. ಯೇಸು ಸ್ವಾಮಿ ತಾನು ಬಂದು ನಮಗೋಸ್ಕರ ಸತ್ತು ಆತನು ನಮಗೋಸ್ಕರ ಜೀವವನ್ನು ಕೊಟ್ಟದ ಒಂದೇ ಒಂದು ಕಾರಣದಿಂದ ನಾವು ಈ ಒಂದು ದಿನ ಜೀವಿತವಾಗಿದ್ದೇವೆ ಮತ್ತು ಮುಂಬರುವ ದಿನಗಳಲ್ಲಿಯೂ ಸದಾ ಕಾಲವು ಜೀವಿಸುವಂತವನ ಜೊತೆಯಲ್ಲಿ ನಾವು ಜೀವಿತವಾಗಿರುತ್ತೇವೆ ಪ್ರಿಯರೇ. ಹೌದು, ಆತನ ನೀತಿಯಿಂದ ನಾವು ನೀತಿವಂತರಾಗಿದ್ದೇವೆ. ನಾವು ನೋಡುತ್ತೇವೆ ಕರ್ತನ ನಾಮ, ಯೇಸು ಕ್ರಿಸ್ತನ ನಾಮ ಎಷ್ಟು ದೊಡ್ಡದೆಂದರೆ, ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮೃತ್ಯು, ಪಾತಾಳದಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಹೌದು, ನಾವು ನೋಡುವುದಾದರೆ ರಕ್ಷಣೆಯು ಒಂದೇ ಹೆಸರಿನಲ್ಲಿ, ಅದು ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಆ ಹೆಸರನ್ನು ನಮಗೆ ಕೊಟ್ಟಂತ ದೇವನನ್ನು ನಾವು ಸ್ತುತಿಸುತ್ತಾ, ಆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇರುವಂತಹ ಒಂದು ಮಹತ್ವವನ್ನು ನಾವು ವರ್ಣಿಸುತ್ತಾ, ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ ಎಂಬ ಹಾಡಿನಿಂದ ಆತನ ನಾಮವನ್ನು ಘನಪಡಿಸೋಣ. ದುಃಖವು, ವೇದನೆಯು, ರೋಗವು, ಬಡತನವು ಬಂದರು ನನ್ನೇಸು ಗುಣಪಡಿಸುವ. ದುಃಖವು, ವೇದನೆಯು, ರೋಗವು, ಬಡತನವು ಬಂದರು ನನ್ನೇಸು ಗುಣಪಡಿಸುವ. ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು, ದೇವರ ಮಹಿಮೆಯ ಕಾಣುವೆವು. ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು, ದೇವರ ಮಹಿಮೆಯ ಕಾಣುವೆವು. ಪ್ರಭಾವವು ಮುಕ್ತಿ ಹೋಗಲಿಲ್ಲ, ಶಕ್ತಿ ಬದಲಾಗಲಿಲ್ಲ. ಪ್ರಭಾವವು ಮುಕ್ತಿ ಹೋಗಲಿಲ್ಲ.
ಸಿಕ್ಕಿದನಾದನು. ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಗುವುದಿಲ್ಲ. ಆ ಹೆಸರಿನಿಂದಲೇ, ಎಂದರೆ ಯೇಸು ಕ್ರಿಸ್ತನ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ನಾವು ನೋಡುತ್ತೇವೆ. ಪೇತ್ರನು ಹೇಳುತ್ತಾನೆ, ಪ್ರಿಯರೇ, ಯೇಸುವೇ ಒಂದು ನಾಮ. ಪೌಲನು ಅನ್ಯಜನರಿಗೆ ಹೇಳುತ್ತಾನೆ, ಯೇಸುವೇ ರಕ್ಷಣೆಯ ಮಾರ್ಗ. ಹೌದು, ಯಹೂದ್ಯರಿಗೂ ಅನ್ಯರಿಗೂ ರಕ್ಷಕನು ಒಬ್ಬನೇ ಆಗಿದ್ದಾನೆ. ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರಿಯರೇ, ಆತನು ನಮ್ಮನ್ನು ಆರಿಸಿಕೊಂಡು ಅಬ್ರಹಾಮನ ಒಂದು ವಾಗ್ದಾನಕ್ಕೆ ನಮ್ಮನ್ನು ಕರೆದಂತ ದೇವನಾಗಿದ್ದಾನೆ. ಆತನ ನಾಮವು ಅದು ಸುಂದರ. ಯೇಸುವಿನ ನಾಮವನ್ನು ನೆನೆಸುವುದಾದರೆ ನಮ್ಮ ಹೃದಯದಲ್ಲಿ ಸಂತೋಷವು ಹುಕ್ಕಬೇಕಾಗುತ್ತದೆ ಪ್ರಿಯರೇ, ಏಕೆಂದರೆ ಆತನ ಮಧುರ ನಾಮವು ಅದು ಎಷ್ಟೋ ಒಂದು ಸುಂದರವಾದ ನಾಮವಾಗಿದೆ. ಅದು ಸಂತೋಷವನ್ನು ಕೊಡುವಂತ ನಾಮವಾಗಿದೆ. ಅದು ರಕ್ಷಣೆಯನ್ನು ಕೊಡುವಂತ ನಾಮವಾಗಿದೆ. ಈ ಒಂದು ಸಮಯದಲ್ಲಿ ಯೇಸುವಿನ ನಾಮವನ್ನು ನಾವು ಸ್ತುತಿಸುತ್ತಾ, ಯೇಸು ನಾಮ ಸುಂದರ ನಾಮ ಎಂಬ ಹಾಡಿನಿಂದ ಸ್ತುತಿಸೋಣ.
ರಕ್ಷಣೆಯಾಗುವುದು. ಹಲ್ಲೆಲೂಯಾ. ನಮ್ಮ ಸುಂದರವಾದ ದೇವನನ್ನು ನಾವು ಕುಳಿತು ಆರಾಧಿಸಲು ಅದು ಕಷ್ಟವಾಗುತ್ತದೆ ಪ್ರಿಯರೇ. ನಾವೆಲ್ಲರೂ ಎದ್ದು ನಿಂತು ನಾವೆಲ್ಲರೂ ಅದರ ಒಂದು ಸುಂದರವಾದ ನಾಮವನ್ನು ಈ ಒಂದು ಸ್ಟ್ಯಾನ್ಸ ಎಲ್ಲ ನಾಮಕ್ಕಿಂತ ದೊಡ್ಡ ನಾಮ, ಏಕೆಂದರೆ ನಮ್ಮ ಕರ್ತನ ನಾಮವು ಎಲ್ಲಾ ದೇವರುಗಳಿಗಿಂತಲೂ ಅದು ಉತ್ತಮವಾದಂತ ದೇವ ನಾಮವಾಗಿದೆ. ರಕ್ಷಣೆಗೆ ಒಂದೇ ಮಾರ್ಗ, ಅದು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಆತನನ್ನು ನಾವು ಹೊಂದಿರುವವರಾಗಿ ನಾವು ಎಷ್ಟೋ ಭಾಗ್ಯವಂತರಾಗಿದ್ದೇವೆ ಪ್ರಿಯರೇ. ನಾವು ಎಲ್ಲರಿಗೂ ಹೇಳಬೇಕಾಗಿದೆ, ಎಲ್ಲ ನಾಮಕ್ಕಿಂತ ದೊಡ್ಡ ಒಂದು ನಾಮವಿದು ಅಂದರೆ ಅದು ಯೇಸು ಕ್ರಿಸ್ತನ ನಾಮವೆಂದು. ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಸಂತೋಷದಿಂದ ಚಪ್ಪಾಳೆಯನ್ನು ತಟ್ಟುತ್ತಾ ಎಲ್ಲ ನಾಮಕ್ಕಿಂತ ದೊಡ್ಡ ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲ ನೀನು ನಂಬಿರುವ ಒಂದೇ ನಾಮವು, ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲ ನೀನು ನಂಬಿರುವ ಒಂದೇ ನಾಮವು, ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲ ನೀನು ನಂಬಿರುವ ಒಂದೇ ನಾಮವು, ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲ ನೀನು ನಂಬಿರುವ ಒಂದೇ ನಾಮವು. ಹೌದು, ಆತನ ನಾಮವು ಅದು ಅದ್ವಿತೀಯ ನಾಮವಾಗಿದೆ ಪ್ರಿಯರೇ. ಈ ಒಂದು ಸಮಯದಲ್ಲಿ ನಾವೆಲ್ಲರೂ ನಮ್ಮ ಬಾಯಿಗಳನ್ನು ತೆರೆದು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಓ ಅದ್ವಿತೀಯನಾದಂತ ದೇವರೇ, ನಿನಗೆ ಸ್ತೋತ್ರ. ಸರ್ವಶಕ್ತನಾದಂತ ಪಿತನೇ, ನಿನಗೆ ಸ್ತೋತ್ರ. ಯೇಸುವೇ, ನಮ್ಮ ನೀತಿ, ನಮ್ಮ ಕರ್ತನ ರಕ್ಷಣೆ ಆಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ನಿನ್ನ ಪ್ರೀತಿಯು ಕರ್ತನೆ ಅದು ಎಷ್ಟೋ ಅಥವಾ ಕರ್ತನೆ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಕೊಟ್ಟ ಹಾಗೆ ಕರ್ತನೆಯ ವಾಕ್ಯದಲ್ಲಿ ಹೇಳುವ ಹಾಗೆ ನಮಗೆ ಸಮಸ್ತವನ್ನು ಕೊಟ್ಟಿದೆಯಲ್ಲ ಕರ್ತನೆ, ನಿನಗೆ ಸ್ತೋತ್ರ. ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಮ್ಮನ್ನು ರಕ್ಷಣೆಯಲ್ಲಿ ಕರ್ತನೆ ಕರೆತಂದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಮ್ಮನ್ನು ಕರ್ತನೆ ನೀತಿವಂತರನ್ನು ಕರೆದಂತ ದೇವರೇ, ನಿನಗೆ ಸ್ತೋತ್ರ. ನಮ್ಮನ್ನು ಕರ್ತನೆ ಹೆಸರಿನಲ್ಲಿ ಕರೆದಂತ ದೇವರೇ, ನಿನಗೆ ಸ್ತೋತ್ರ. ನಿನ್ನ ಉತ್ತಮವಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಸ್ತೋತ್ರಕ್ಕೆ ಯೋಗ್ಯನು ನೀನೇ ಕರ್ತನಾದಕ್ಕಾಗಿ ನಿನಗೆ ಸ್ತೋತ್ರ. ಸಮಸ್ತಕ್ಕೂ ಯೋಗ್ಯನು ನೀನೇ ಕರ್ತನೆ, ನಿನಗೆ ಸ್ತೋತ್ರ. ಸರ್ವ ಸೃಷ್ಟಿಕರ್ತನೆ, ನಿನಗೆ ಸ್ತೋತ್ರ. ಯೇಸುವೇ ನಮ್ಮ ರಾಜನೇ, ನಿನಗೆ ಸ್ತೋತ್ರ. ಯೇಸುವೇ ನಮ್ಮ ಒಡೆಯನೇ, ನಿನಗೆ ಸ್ತೋತ್ರ. ಯೇಸುವೇ ನಮ್ಮ ಜೀವವು ಸತ್ಯವು ಮಾರ್ಗವು ನೀನಾಗಿದ್ದ ನಿನಗೆ ಸ್ತೋತ್ರ. ಹಲ್ಲೆಲೂಯಾ ಕರ್ತನೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ರಾಜ
ದೇವನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕರ್ತನೆ, ಆದಿ ಕಾಂಡದಲ್ಲಿ ಏದೇನ್ ತೋಟದಲ್ಲಿ ನೀನು ಅವಳಿಗೆ ಹೇಳಿದ ಹಾಗೆ ರಕ್ಷಣೆಯನ್ನು ನೀನು ಆಕೆಯ ಮೂಲಕ ನಮಗೆ ಕೊಡಿಸಿದ್ದಿ ಕರ್ತನೆ. ಆಕೆಯ ಒಂದು ಕರ್ತನೆ, ಆತನ ಒಂದು ಆಕೆಯಿಂದ ಬರುವಂತ ಒಂದು ಜನರೇಷನ್ ಅಲ್ಲಿ ನಮಗೆ ನೀನು ರಕ್ಷಣೆಯನ್ನು ಕೊಡುತ್ತಿ ಎಂದು ನೀನು ಆದಿಯಿಂದಲೇ ಸೃಷ್ಟಿ ಮಾಡಿ ಕರ್ತನೆ. ನಿನ್ನ ಒಂದು ಜ್ಞಾನವನ್ನು ನಾವು ನೋಡುವುದಾದರೆ ಕರ್ತನೆ, ಅದು ಎಷ್ಟೋ ಅಮೋಘವಾಗಿದೆ ಕರ್ತನೆ. ನೀನು ಅಬ್ರಹಾಮನನ್ನು ಆರಿಸಿಕೊಂಡದ್ದು ಕರ್ತನೆ, ನೀನು ಈಸಾಕನನ್ನು ಕರೆದದ್ದು ಕರ್ತನೆ, ನೀನು ಇಸ್ರಾಯೇಲನಿಗೆ ಹೆಸರಿಟ್ಟಿದ್ದು ನೋಡಿದ್ದು ಕರ್ತನೆ, ನೀವು ನಡೆಸಿಕೊಂಡು ಬಂದಂತ ರೀತಿ ಕರ್ತನೆ. ಹೌದು ಕರ್ತನೆ, ಯೆಹೂದ ಸಿಂಹವಾಗಿ ನೀನು ಜನಿಸಿ ಬಂದಂತ ದೇವನು ಕರ್ತನೆ. ನೀನನಾಗಿ ಬಂದು ಎಲ್ಲಾ ದೇವದೂತರಿಗಿಂತ ನೀನು ಒಡೆಯನಾಗಿದ್ದರು ದೇವದೂತರಿಗಿಂತ ಕಡಿಮೆ ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ನಮಗೋಸ್ಕರ ಬಂದು ಕರ್ತನೆ, ನೀನು ಶಿಲುಬೆಯಲ್ಲಿ ಕರ್ತನೆ ಮರಣ ಹೊಂದಿದಿ ಕರ್ತನೆ. ಕರ್ತನೆ, ನಿನಗೆ ಸ್ತೋತ್ರ. ನಿನ್ನ ಉಪಕಾರಕ್ಕೆ ನಾವು ಎಷ್ಟೊಂದು ಚಿರಋಣಿಗಳಾಗಿದ್ದೇವೆ ರಾಜ. ಕರ್ತನೆ, ನೀನು ಮತ್ತೊಂದು ಆವರ್ತಿ ಕರ್ತನೆ ರಾಜನಾಗಿ ಬರಲಿರುವೆ ಕರ್ತನೆ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಕರ್ತನೆ. ನೀನು ಬರುವಾಗ ಕರ್ತನೆ, ಯೇಸು ಎಂಬ ನಾಮಕ್ಕೆ ಎಲ್ಲಾ ಮೊಣಕಾಲುಗಳು ಊರಬೇಕಾಗಿದೆ ಕರ್ತನೆ. ನಿನಗೆ ಸ್ತೋತ್ರ. ಎಂತ ಒಂದು ಒಳ್ಳೆಯ ರಾಜನಾಗಿ ಕರ್ತನೆ, ಒಂದು ಬಲಶಾಲಿಗಳಂತ ರಾಜನಾಗಿ ನೀನು ಹಿಂದಿರುಗಿ ಬರುತ್ತಿ. ನ್ಯಾಯ ಸ್ಥಾಪಕನಾಗಿ ಕರ್ತನೆ, ನಿನ್ನ ಜನರಿಗೆ ನ್ಯಾಯವನ್ನು ತೀರಿಸಲು ನೀನು ಬರುತ್ತಿ ಕರ್ತನೆ. ನಿನಗೆ ಸ್ತೋತ್ರ ರಾಜ. ಕರ್ತನೆ, ನಿನ್ನ ಜ್ಞಾನವು ಕರ್ತನೆ ಅದು ನಮಗೆ ಎಟುಕದಂತಾಗಿದೆ ಕರ್ತನೆ. ನಿನ್ನ ಪ್ರೀತಿಯಿಂದ ನಮ್ಮ ಹೃದಯವಾದ ತುಂಬಿದೆ ಕರ್ತನೆ. ನೀನು ಕರ್ತನೆ, ನಿನ್ನ ಒಂದು ಕರ್ತನೆ ಪ್ರಸನ್ನತೆಯಲ್ಲಿ ನಮ್ಮನ್ನು ಇಲ್ಲಿವರೆಗೂ ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ನಮ್ಮ ಹೃದಯಗಳಲ್ಲಿ ನೀನು ಕರ್ತನೆ ವಾಸವಾಗಿರು ಕರ್ತನೆ. ನಿನ್ನ ನಾಮವು ಕರ್ತನೆ ನಮ್ಮ ದೇಶದ ಮೂಲೆ ಮೂಲೆಗೂ ನಮ್ಮ ರಾಜ್ಯದ ಮೂಲೆ ಮೂಲೆಗೂ ಕರ್ತನೆ ಸೇರುವ ಹಾಗೆ ಸಹಾಯ ಮಾಡು. ನಮ್ಮ ಜೀವಿತಗಳಲ್ಲಿ ನಿನಗೆ ಆರಾಧನಾ ಪೂರ್ವಕವಾಗಿ ಒಪ್ಪಿಸುತ್ತೇವೆ ರಾಜ. ನಮ್ಮ ಜೀವಿತಗಳಲ್ಲಿ ನೀನೇ ಕಾರ್ಯ ಮಾಡು. ನಮ್ಮ ಸ್ತುತಿ ಸ್ತೋತ್ರಗಳನ್ನು, ನಮ್ಮ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಕರ್ತನೆ ನೀನೇ ಸ್ವೀಕರಿಸಿ ಮುಂಬರುವ ಎಲ್ಲಾ ಕರ್ತನೆ ಕಾರ್ಯಕ್ರಮಗಳಲ್ಲೂ ಕರ್ತನೆ ನೀನೇ ಕರ್ತನೆ ಒಡೆಯನಾಗಿದ್ದು ಎಲ್ಲವೂ ನಿನ್ನ ನಾಮದ ಮಹಿಮೆಗಾಗಿ ನಡೆಯುವಂತೆ ನೀನು ನಡೆಸಿಕೊಡಬೇಕೆಂದು ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ನಾವು ಸತ್ಯವೇದಗಳನ್ನ ಹೊಸ ಒಡಂಬಡಿಕೆ 1 ಪೇತ್ರನು ಬರೆದಂತ ಪತ್ರಿಕೆ 1ನೇ ಅಧ್ಯಾಯಕ್ಕೆ ತಿಳಿಸ್ಕೊಳ್ಳೋಣ ಪ್ರಿಯರೇ. 1 Peter chapter 1 verses 13 and 17. 13 ಮತ್ತು 17 ಎರಡನ್ನು ಓದುವವರಾಗಿದ್ದೇವೆ ಈ ದಿನ. 1 ಪೇತ್ರನು ಬರೆದ ಮೊದಲನೆಯ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 13 ಮತ್ತು 17 ಒಟ್ಟಾಗಿ ಓದುವವರಾಗಿದ್ದೇವೆ. First, let's read the 13th verse of 1 Peter. ಆದುದರಿಂದ ನೀವು ಮನಸ್ಸಿನ ಸರ್ವವನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. 17ನೇ ವಚನ. ಪ್ರತಿಯೊಬ್ಬನ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವಾತನನ್ನು ನೀವು ಎಂದು ಬರೆಯುವವರಾಗಿ ಈ ಲೋಕದಲ್ಲಿ ದೇವರ ವಾಕ್ಯದ ಮೂಲಕವಾಗಿ ನಮ್ಮನ್ನು ಆಶೀರ್ವದಿಸಲಿ. ದೇವರ ನಾವು ಮಹಿಮೆಯಾಗಿ ಎಲ್ಲರೂ ಕೂತ್ಕೊಂಡವರಾಗಿ ಸಂಡೇ ಸ್ಕೂಲ್ ಮಕ್ಕಳು ಸಂಡೇ ಸ್ಕೂಲ್ ಹೋಗಬೇಕು. ಕಾಣಿಕೆ ತೆಗೆಯುವ ಸಮಯ.
ದೇವರು ಸುಂದರವಾಗಿ ನಾವು ಆತನ ಆರಾಧನೆ ಮಾಡುವಂತೆ ಮಾಡಿದ್ದಾನೆ. ಈ ಒಂದು ಸಮಯದಲ್ಲಿ ಜನ್ಮದಿನ ಆಚರಿಸಿಕೊಳ್ಳುವಂಥವರು, ಮದುವೆ ದಿನ ಆಚರಿಸಿಕೊಳ್ಳುವಂಥವರು ದಯವಿಟ್ಟು ಈ ವಾರದಲ್ಲಿ ಇರುವುದಾದ್ರೆ ಎದ್ದು ನಿಂತ್ಕೊಳ್ಬೇಕಂತ ಕೇಳ್ಕೊಳ್ತೇನೆ. ಬರ್ತೇವೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕ ತಂದೆ, ಅಪಾಪಿತನೇ, ಈ ಒಂದು ಪೂರ್ಣ ದಿನಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ನಮ್ಮನ್ನು ನೀವು ಕರ್ತನೆ ಅಪ್ಪ ಅಭಿಷೇಕಿಸಿ ನಾವು ನಿಮ್ಮನ್ನು ಆರಾಧನೆ ಮಾಡುವಂತೆ, ಸ್ತೋತ್ರ ಮಾಡುವಂತೆ ಮಾಡುವಂತ ಈ ಒಂದು ಕಾರ್ಯಕ್ಕಾಗಿ ಕೃಪೆಗಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ರಾಜಾದಿರಾಜನೇ, ಈ ಒಂದು ವಿಶೇಷವಾದ ಸಮಯದಲ್ಲಿ ನಿಮ್ಮ ಭಾಗದಲ್ಲಿ ತಲೆಬಾಗಿ ನಿಂತಿರುವಂತ ನಿನ್ನ ಮಗಳಾದ ಸುಮಾನಿಗೆ ಒಪ್ಪಿಸಿ ಕೊಡುತ್ತೇನಪ್ಪ. ಆ ಮಗಳ ಜೀವಿತವನ್ನು ನೀನು ಕಾಯ್ದಂತ ದೀಪನಾಗಿದ್ದಿ, ಕಳೆದ ವರ್ಷವೆಲ್ಲ ಏಸಪ್ಪ ಆ ಮಗಳಿಂದ ಇಮ್ಯಾನ್ಯುಯಲ್ನಾಗಿದ್ದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಮುಂದಿನ ವರ್ಷ ಆ ಮಗಳ ಜೀವಿತದಲ್ಲಿ ನಾನು ಅದ್ಭುತವಾಗಿ ಕಾರ್ಯಗಳನ್ನ ಮಾಡಬೇಕೆ ನಾನು ಬೇಡುತ್ತೇನೆ. ಒಬ್ಬಂಟಿಗಳಾಗಿರುವಂತಹ ಮಗಳನ್ನು ಸಾಂಸಾರಿಕವಾಗಿ ಕರ್ತನೆ ಮಾರ್ಪಡಿಸಿಕೊಡಬೇಕೆ ನಾನು ಬೇಡುತ್ತೇನಪ್ಪ. ಆ ಮಗಳ ಅಗತ್ಯಗಳನ್ನು ಪೂರೈಸಿಕೊಡು, ಒಳ್ಳೆ ಆರೋಗ್ಯ ದಯಪಾಲಿಸಿಕೊಡು ಕರ್ತನೆ. ಆ ಮಗಳು ಸಭೆಗೂ ಕರ್ತನೆ, ಆ ಮಗಳು ಇರುವಂತ ಮನೆಗೂ ಒಂದು ಆಶೀರ್ವಾದವಾಗಿರುವಂತೆ ನೀನು ಕಾರ್ಯ ಮಾಡು ಏಸಪ್ಪ. ಒಂದು ವಿಶೇಷವಾದ ಸಮಯದಲ್ಲಿ ನಿಮ್ಮ ಒಂದು ರಾಜ್ಯಕ್ಕಾಗಿ ಸಭೆಗಾಗಿ ಕೊಟ್ಟಿರುವಂತಹ ಈ ಕಾಣಿಕೆಗಳನ್ನ ದಶಭಾಗನ ಆಶೀರ್ವದಿಸಪ್ಪ ಏಸಪ್ಪ. ನೀನು ಕೊಟ್ಟಿರುವುದರಲ್ಲಿ ನಾವು ನಿಮಗೆ ವಾಪಸ್ ಕೊಟ್ಟಿದ್ದೇವೆ, ಅದನ್ನು ನೀನು ನಿನ್ನ ಒಂದು ರಾಜ್ಯಕ್ಕಾಗಿ ಕರ್ತನೆ ಅಪ್ಪ, ನಿನ್ನ ಸಭೆಯ ಉದ್ಧಾರಕ್ಕಾಗಿ ಉಪಯೋಗಿಸಿಕೊಳ್ಳಬೇಕೆ ನಾನು ಬೇಡುತ್ತೇನಪ್ಪ. ಹೌದು ರಾಜ್ಯ, ಕೊಟ್ಟುವಂತ ಪ್ರತಿಯೊಬ್ಬ ಮಕ್ಕಳು ನಿನ್ನಿಂದ ಆಶೀರ್ವಾದ ಹೊಂದಿಕೊಳ್ಳುವಂತೆ, ಯಾವ ಕೊರತೆ ಇಲ್ಲದಂತೆ ಒಳ್ಳೆಯ ಕುರುಬನಾಗಿದ್ದು ಆ ಮಕ್ಕಳು ನಡೆಸಿಕೊಡಬೇಕೆಂದು ಅಪ್ಪ ಮತ್ತೊಂದಾವರ್ತಿ ರಾಜ್ಯ. ಹೌದು ಏಸಪ್ಪ, ಸುಮಾ ಮಗನ ಕಾಣಿಕೆಗಳನ್ನು ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ. ಎಲ್ರು ಚೆನ್ನಾಗಿದ್ದೀರಾ? ದೇವರ ಒಳ್ಳೆಯತನವನ್ನ, ಆತನ ಒಂದು ಕೃಪೆಯನ್ನ ಕಳೆದ ವಾರವೆಲ್ಲ ನಾವು ಅನುಭವಿಸಿದ್ದೇವೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರಿಯ ಯಾರೆಲ್ಲ ಭಾನುವಾರ ಬಂತು ಸಭೆಗೆ ಹೋಗ್ಬೇಕಲ್ಲ ಅಂತ ಬೇಜಾರಾಗಿ ಬಂದಿದ್ದೀರೋ, ಅಲ್ಲೆಲೂಯಾ. ಈ ಸಮಯದಲ್ಲಿ ನಮ್ಮ ಕೆಲವಂತ ಟೈಟಸ್ ಅವರು ಸೆಕ್ರೆಟರಿ ಅವರು ಮುಂದೆ ಬಂದು ಈ ವಾರದ ಪ್ರಕಟಣೆ ಓದಬೇಕು ಹೇಳ್ಕೊಳ್ತೇನೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಈ ವಾರದ ಪ್ರಕಟಣೆಗಳು ಮಂಗಳವಾರ ಮತ್ತು ಶುಕ್ರವಾರ ಸಂಜೆ 7 ಗಂಟೆಗೆ ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ ಮತ್ತು ಶನಿವಾರ ಸಂಜೆ ಹಾಡಿನ ಅಭ್ಯಾಸ ಇರುತ್ತದೆ. ಭಾನುವಾರದ ಆರಾಧನೆ ಒಂದು ಸಿದ್ಧತೆಗೋಸ್ಕರ ಹಾಡಿನ ತಂಡದವರು ಕೂಡಿ ಬರಬೇಕಾಗಿ ಕೇಳ್ಕೊಂತಾನೆ. ಬರುವ ಭಾನುವಾರ ಬೆಳಗಿನ ಜಾವ 8 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಇವತ್ತು ಸಭೆ ಆದ ನಂತರ ಒಂದು ಅರ್ಧ ತಾಸಿನವರೆಗೂ ಯೂತ್ ಫೆಲೋಶಿಪ್ ಇರುತ್ತದೆ, ಒಂದು ಹಾಫ್ ಅನ್ ಅವರ್. ಸೊ ಎಲ್ಲ ಯವನಸ್ಥರು ಇವತ್ತು ಸಭೆ ಆದ ನಂತರ ಕೂಡಿ ಬರಬೇಕಾಗಿ ಕೇಳ್ಕೊಂತಾನೆ. ಮತ್ತು ಇವತ್ತು ಅಂದ್ರೆ ಮೆಸೇಜ್ ಆದ ನಂತರ ಈ ಒಂದು ಆರಾಧನೆಯಲ್ಲಿ ಸುನೀಲ್ ಹಾಗೂ ಲೋಕೇಶ್ವರಿ ಇವರ ಮಗನ ಒಂದು ಚೈಲ್ಡ್ ಡೆಡಿಕೇಶನ್ ಇರುತ್ತದೆ. ಥ್ಯಾಂಕ್ ಯು. ಬರುವಂತಹ ಕ್ರಿಸ್ಮಸ್ಗೋಸ್ಕರವಾಗಿ ನಾವು ಪ್ರಿಪೇರ್ ಆಗಬೇಕಾಗಿದೆ. ಅದಕ್ಕಾಗಿ ನಾನು ಎಲ್ಲ ಯೌವನಸ್ಥರನ್ನ ಕೇಳ್ಕೊಳ್ತೇನೆ, ದಯವಿಟ್ಟು
ಸರ್ವಿಸ್ ಆದ ನಂತರ ಎಲ್ಲರೂ ಕೂಡಿ ಬರಬೇಕಂತ. ದಯವಿಟ್ಟು ಮನೆಗಳಿಗೆ ಹೋಗಬೇಡಿ, ಯಾಕಂದ್ರೆ ನಮ್ಮ ಒಂದು ಯೂತ್ ಪ್ರೆಸಿಡೆಂಟ್ ಆದ ಲಿಡಿಯಾ ಅವರು ಕೇಳ್ಕೊಂಡಿದ್ದಾರೆ. ನಾವು ಕ್ರಿಸ್ಮಸ್ ಪ್ರೋಗ್ರಾಮ್ಗೋಸ್ಕರವಾಗಿ ಕೆಲವೊಂದು ಕಾರ್ಯಗಳನ್ನ ನಾವು ಪ್ರಿಪೇರ್ ಆಗಬೇಕಾಗಿದೆ. ಅದಕ್ಕಾಗಿ ನೀವೆಲ್ಲರೂ ಸೇರಿ ಬರ್ಬೇಕಂತ ನಾನು ಕೇಳ್ಕೊಳ್ತೇನೆ. ಈ ಒಂದು ಸಮಯದಲ್ಲಿ ಸಾಕ್ಷಿಯ ಸಮಯ. ಯಾರಿಗಾದ್ರೂ ನೀವು ಸಾಕ್ಷಿ ಹೇಳಬೇಕು ಎಂಬ ಒಂದು ಉದ್ದೇಶ ಇರುವುದಾದ್ರೆ ದೇವರ ಒಂದು ನಾಮದಲ್ಲಿ ಆತ ಒಂದು ಪ್ರೇರಣೆಯಿಂದ ನೀವು ಸಾಕ್ಷಿ ಹೇಳ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಾಲ್ಕು ವರ್ಷ ಆಯಿತು ನಮ್ಮ ದೇವ್ರ ಸನ್ನಿಧಾನಕ್ಕೆ ಬಂದು ಇವತ್ತಿಗೆ. ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆಯದು ಮಾಡಿದ್ದಾನೆ, ಕೆಟ್ಟದ್ದು ಮಾಡಿದ. ಆದರೆ ದೇವ್ರ ಸಮಯದಲ್ಲಿ ಬಂದಲ್ಲಿ ಅದಕ್ಕಿಂತ ಕಷ್ಟ ನನಗೆ ಏನಿಲ್ಲ. ಆದರೆ ನಾವು ಸುತ್ತಾಗಿದ್ದು ಮತ್ತೆ 1 ವರ್ಷ ಆಗ್ತಿತ್ತು ಓದುವರೆಗೂ. ಆದರೆ ದೇವರು ನಮ್ಮ ಜೀವಿತದಲ್ಲಿ ಎಷ್ಟು ಅದ್ಭುತ ಕಾರ್ಯ ಮಾಡಿದಾರೆ ಅಂದರೆ ನಾವು ಊಹಿಸೋಕ್ಕಾಗಲಾರ್ದಷ್ಟು ಮಾಡಿದ್ದಾನೆ ನಮ್ಮ ಜೀವಿತದಲ್ಲಿ. ಆದರೆ ನಮ್ಮ ಯಜಮಾನ ನನಗೆ ಹೇಳಿದ, ನೀನು ದೇವ್ರು ನೆಮ್ಮದಿಗೆಲ್ಲ ಸತ್ರು ಯೇಸಪ್ಪನಿಗೋಸ್ಕರ ಅಂತ ಹೇಳಿದೆ. ಆದರೆ ಅವ್ರು ಹೇಳಿದ್ರು, ನೋಡು ನಿನಗೆ ಕೊಟ್ಟ ದೇವ್ರ ಶಿಕ್ಷೆ ಅಂತ. ಕೊಟ್ಟರೆ ಪರವಾಗಿಲ್ಲ, ನನ್ನ ಯೇಸಪ್ಪ ನನಗೋಸ್ಕರ ಭಾರವಾದ ಶಿಲ್ಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ, ನನ್ನ ಜೀವ ಹೋದ್ರೆ ನನಗೇನಿಲ್ಲ ಅಂದ್ರೆ ನನ್ನ ಯಜಮಾನಿಗೆ. ಆದರೂ ನನ್ನ ಕಾಲು ಎಟ್ಟಾದ ಸಮಯದಲ್ಲಿ 6 ತಿಂಗಳು ನನ್ನ ಮಕ್ಕಳು ಎಷ್ಟು ಕಷ್ಟಪಟ್ಟಿದ್ರು ಅಂದರೆ ನನಗೆ ಎದ್ದೇಳಕ್ಕೂ ಆಗ್ತಿರಲಿಲ್ಲ, ಓಡೋದಕ್ಕೂ ಆಗ್ತಿರಲಿಲ್ಲ. ಆದರೆ ನನ್ನ ದೊಡ್ಡ ಮಗ ಅಡುಗೆ ಮಾಡ್ತಿದ್ದ, ನಾನು ಇನ್ನೊಬ್ಬ ಮಗ ಬಟ್ಟೆ ಒಗಿತಿದ್ದ, ನನ್ನ ಮಗಳು ಪಾತ್ರೆ ತೊಳಿತಿದ್ರು. ಆದರೆ ನನ್ನ ಸತ್ತದವ್ರಂತ ನಮಗೆ ಯಾರು ಬಂದು ಸಹಾಯ ಮಾಡಿಲ್ಲ. ಆದರೆ 6 ತಿಂಗಳೆಲ್ಲ ನನ್ನ ಮಕ್ಕಳು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಯೇಸಪ್ಪ ನಾನು ಇರುವಾಗ ನನ್ನ ಮಕ್ಕಳಿಗೆ ಈ ಕಷ್ಟನ ಅಂತ. ಆದರೆ ನನ್ನ ಮಕ್ಕಳ ಜೀವಿತದಲ್ಲಿ ಆ ಮಕ್ಕಳಿಗೆ ಕಷ್ಟ ಯಾವುದು, ನೋವು ಯಾವುದು ಅಂತ ಈ ವಯಸ್ಸಲ್ಲೇ ತಿಳಿಸ್ಕೊಟ್ಟಿದ್ದು ದೇವರಿಗೆ ಕೋಟಿ ಅನ್ಕೊಂಡು ಸ್ತೋತ್ರ ಹೇಳ್ತೀನಿ ನಾನು. ಅದು ತಂದೆ ತಾಯಿ ಕಷ್ಟ ಅಂತ ಏನಂತ ಮಕ್ಕಳು ಇವಾಗಲೇ ಅರ್ಥ ಮಾಡ್ಕೊಂಡು ನನ್ನ ಜೊತೆಲಿದ್ದು ನನ್ನ ಕಾಲಿಗೆ ಕಲ್ಲು ತಾಕ್ತಂಗೆ, ಅಮ್ಮ ನೀನು ಹೇಳ್ತೇ ಇರು, ನಾವು ಎಬ್ಬಿಸ್ತೇವೆ ಅಂತ ನನ್ನ ಮಕ್ಕಳು ಬಾತ್ರೂಮ್ಗೆಲ್ಲ ಕರ್ಕೊಂಡು ಹೋಗ್ತಾರೆ ನನ್ನನ್ನು. ಆದರೆ ನಮ್ಗೆ ಯಾರು ಬಂದು ಸಹಾಯ ಮಾಡಿಲ್ಲ. ನನ್ನ ಯೇಸಪ್ಪ, ನನ್ನ ಮಕ್ಕಳು, ನನ್ನ ಯಜಮಾನ, ನನ್ನ 6 ತಿಂಗಳೆಲ್ಲ ಅವ್ರ ಕಣ್ಣು ಗುಡ್ಡಗಳನ್ನು ಇಟ್ಕೊಂಡು ನಮ್ಮ ದೇವ್ರ ಕಾಯ್ದೋದಕ್ಕಾಗಿ ಸ್ತೋತ್ರ ಮಾಡ್ತೀನಿ. ನಮ್ದು ಇದುವರೆಗೆ ನಡೆಸ್ಕೊಂಬಂದಂಥ ಯೇಸುವಿಗೆ ಕೋಟಿ ಸ್ತೋತ್ರ ಮಾಡ್ತೀನಿ. ಹುಷಾರಿಲ್ಲ, ದೇವರ ಆಕೆಯನ್ನ ಅದ್ಭುತವಾಗಿ ಸ್ವಸ್ಥಪಡಿಸಲಾಗಿದೆ. ಬಿಲೀವರ್ಸ್ ಇದೆ ಫುಲ್ ಟೀಮಲ್ಲಿ. ನಾವು ಸೋಮವಾರ ಸೇರ್ಕೊಂಡು ಪ್ರೇಯರ್ ಮಾಡ್ತೀವಿ. ಆಫೀಸ್ ಟೈಮಲ್ಲಿ ಆಫೀಸ್ ಮೀಟಿಂಗ್ಗೆ ಮಾಡಿಬಿಟ್ಟು ನಾವು 4 ಜನ ಮಾತ್ರ ಪ್ರೇಯರ್ ಮಾಡ್ತೀವಿ. ಅದ್ರಲ್ಲಿ ಒಬ್ಬ ಹುಡುಗಿ ಇದ್ಲು, ಸುಭದ್ರಾ ಅಂತ. ಅವಳೊಬ್ಳೆ ಯೇಸು ಸ್ವಾಮಿ ಕಂಡ್ಕೊಂಡಿದ್ದು. ಅವ್ರ ಮನೆಯೆಲ್ಲ ಹಿಂದೂ. ಅವ್ರ ಮಾವ ಒಂದು ಟೆಂಪಲ್ ಕಟ್ಟಬೇಕು ಅಂತ ಪ್ಲಾನ್ ಹಾಕೊಂಡಿದ್ರು. ಅವಳು ನಮ್ಗೆ ಹೇಳಿದ್ಲು, ನಮ್ಮ ಮಾವ ಈ ತರ ಒಂದು ಟೆಂಪಲ್ ಕಟ್ಟಬೇಕು ಅಂತ ಹೇಳಿದ್ರೆ, ಟೆಂಪಲ್ ಕಟ್ಟಿದ್ರೆ ನಾನು ಒಬ್ಳೆ ಸೊಸೆ, ನಾನೇ ಎಲ್ಲ ಪೂಜೆ ಮಾಡ್ಬೇಕು, ನನ್ಗೆ ಇಷ್ಟ ಇಲ್ಲ, ನೀವೆಲ್ಲ ಪ್ರೇಯರ್ ಮಾಡ್ಕೊಳ್ಳಿ ಅಂತ. ನಾವು ಅವತ್ತು ಪ್ರೇಯರ್ ಮಾಡ್ಕೊಂಡ್ವಿ. ಬಟ್ ಅದು ಪ್ರೇಯರ್ ಮಾಡ್ಕೊಂಡಾಗೆ ನಾವೆಲ್ಲರೂ ಸೇರಿ ಪ್ರೇಯರ್ ಮಾಡಿ, ಆ ಹುಡುಗಿಗೂ ಪಾಪ ತುಂಬಾ ಶೋಧನೆ ಇತ್ತು, ಪ್ರೇಯರ್ ಮಾಡ್ತಿದ್ಲು. ಬಟ್ ಲಾಸ್ಟ್ ವೀಕ್ ಅವಳು ಚೆನ್ನೈಗೆ ಅವ್ರ ಅಮ್ಮ ಮನೆಗೆ ಹೋದಾಗ ಸಡನ್ ಆಗಿ ಏನಾಯ್ತು ಗೊತ್ತಿಲ್ಲ, ವಾಮಿಟಿಂಗ್ ಅಂಡ್ ಸೀಜರ್ಸ್ ಬಂದು ಕೋಮಾಗ್ ಹೋಗ್ಬಿಟ್ಲು. ಆಲ್ಮೋಸ್ಟ್ ICU ಅಲ್ಲೇ ಒಂದು 4 ದಿನ ಇದ್ಲು. ನಾವೆಲ್ಲರಿಗೂ ಭಯ ಆಗ್ತದೆ. ನಾವೆಲ್ಲ ಪ್ರೇಯರ್ ಮಾಡ್ಕೊಂಡ್ವಿ. ತಿರ್ಗಾ ನಮ್ಮ ಆಫೀಸಲ್ಲಿರೋ ಎಲ್ಲ ಬಿಲೀವರ್ಸ್ಗೂ ಹೇಳಿ, ನಾನು ನಮ್ಮ ಮನೆಯಲ್ಲೇ ಹೇಳಿ ಎಲ್ಲರಿಗೂ ಪ್ರೇಯರ್ ಮಾಡ್ಕೊಂಡ್ವಿ. ಅವಳಿಗೆ ಏನಾಯ್ತು ಅಂತ ಇವಾಗವರೆಗೂ ಗೊತ್ತಿಲ್ಲ. ಆದ್ರೆ ದೇವ್ರು ಅವಳನ್ನ ICU ಇಂದ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಅವಳು ಇವಾಗ ಪರವಾಗಿಲ್ಲ, ಇನ್ನು ಸುಮಾರು ಅವಳಿಗೆ ಇವಾಗ್ಲೂ ಇನ್ನು ಏನಾಗಿದೆ ಅಂತ ಎಷ್ಟೊಂದು ಟೆಸ್ಟ್ ಮಾಡ್ತಿದ್ದಾರೆ. 2 ವಾರ ಆಯ್ತು, ಏನೂ ಗೊತ್ತಾಗ್ತಾ ಇಲ್ಲ. ನನ್ನ ಸಭೆಗೆ ಅವಳಿಗೋಸ್ಕರ, ಅವಳ ಹೆಸರು ಸುಭದ್ರಾ ಅಂತ, ಅವಳಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಬೇಕಂತ ಕೇಳ್ಕೊಳ್ತೇನೆ. ಅವಳಿಗೆ ಒಂದು 2 ವರ್ಷದ ಮಗಳಿದ್ದಾಳೆ. ಸೊ ಏನೂ ಆಗ್ದಿರಾ ಅವರು ಇವಾಗ ಆಕ್ಚುಲಿ ಅವಳು ಎಷ್ಟೋ ಪರವಾಗಿಲ್ಲ. ಅವಳು ಫೋನ್ ಮಾಡಿ ಹೇಳಿದ್ಲು, ದೇವ್ರು ನನ್ಗೆ ಎಷ್ಟು ಹೆಲ್ಪ್ ಮಾಡಿದಾನೆ, ನಾನು ಇವಾಗ ಮಾತಾಡೋಕ್ ಆಗಲ್ಲ, ಯಾಕಂದ್ರೆ ಅವ್ರ ಹಸ್ಬೆಂಡ್ಗೆಲ್ಲ ಗೊತ್ತಿಲ್ಲ ಅವಳು ಬಿಲೀವರ್ ಅಂತ.
ನಾನು ಬಂದು ನಿಂಗೆ ಹೇಳ್ತೀನಿ ದೇವ್ರು ನನಗೆ ತುಂಬಾ ಹೆಲ್ಪ್ ಮಾಡಿದಾನೆ ಅಂತ. ಆ ದೇವ್ರಿಗೆ ಸ್ತೋತ್ರ. ನಾವು ಆ ಹುಡುಗಿಗೆ ಇನ್ನೂ ಕಂಪ್ಲೀಟ್ ಆಗಿ ರಿಕವರ್ ಆಗ್ಲಿ, ಅವ್ರ ಮನೆಯವರೆಲ್ಲ ರಕ್ಷಣೆಗೆ ಬರ್ಲಿ ಅಂತ ನಾವು ಪ್ರೇಯರ್ ಮಾಡ್ತೀವಿ. ಪ್ರಾರ್ಥನೆ ಈ ಸಮಯದಲ್ಲಿ ರಾಜ, ನಿನ್ನ ವಾಕ್ಯದ ಮೂಲಕವಾಗಿ ನಿನ್ನ ಮಕ್ಕಳೊಂದಿಗೆ ಮಾತನಾಡಬೇಕೆ ನಾವು ಬೇಡುತ್ತೇವಪ್ಪ. ನಾವು ನೀನು ಆರಿಸಿಕೊಂಡಂತಹ ಮಕ್ಕಳಾಗಿದ್ದೇವೆ, ಪರಿಶುದ್ಧ ಜನಾಂಗವಾಗಿದ್ದೇವೆ, ನಿನ್ನ ಸನ್ನಿಧಿಯಲ್ಲಿ ಬೈದೇವೆ ಕರ್ತನೆ. ನಮ್ಮೊಂದಿಗೆ ಮಾತನಾಡು. ನಿನ್ನ ಮಾತುಗಳು, ನಿನ್ನ ವಾಕ್ಯಗಳು ಏಸಪ್ಪ ನಾವು ಬಾಳಿಗೆ ಕರ್ತನೆ ಹೌದು ರಾಜ, ಬೆಳಕಾಗಿರುವಂತೆ, ನಮ್ಮ ಕಾಲಿಗೆ ದೀಪವಾಗಿರುವಂತೆ ಏಸಪ್ಪ ಈ ಮುಂದಿನ ವಾರವೆಲ್ಲ ನಾವು ನಿನ್ನಲ್ಲಿ ನಡೆಯುವುದಕ್ಕೆ ಬೇಕಾದಂಥ ಬಲವನ್ನ ಅಪ್ಪ ಹೌದು ರಾಜ, ಪ್ರೋತ್ಸಾಹವನ್ನ ಕೊಡುವಂತೆ ನೀವು ನಮ್ಮೊಂದಿಗೆ ಮಾತನಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆಯ ಬಿಟ್ಟನೆ. ನಿಮ್ಮೆಲ್ಲರಿಗೂ ನಾನು ಪ್ರಶ್ನೆ ಉಂಟು. ಯಾರೆಲ್ಲ ಮದುವೆಯಾಗಿ ಮಕ್ಕಳಿದ್ದೀರೋ ಪೇರೆಂಟ್ಸ್ಗಳಿಗೆ ವಿಶೇಷವಾಗಿ, ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ನಿಮ್ಮ ಮಕ್ಕಳನ್ನ ತಿರುಗಿ ದೇವರಿಗೆ ಕೊಟ್ಟು ಬಿಡ್ಬೇಕು ಅಂತ? ಕೆಲವು ಯೋಚನೆ ಮಾಡ್ತಾ ಇರ್ಬೋದು ಮನ್ಸಲ್ಲಿ. ಮಕ್ಕಳು ತುಂಬಾ ತೀಟೆ ಮಾಡಿದಾಗ, ಘಾಟ ಮಾಡಿದಾಗ, ಕಷ್ಟ ಕೊಟ್ಟಾಗ, ಅಯ್ಯೋ ಏಸಪ್ಪ ಹತ್ರ ಒಂದು ಪ್ಲಾನ್ ಇದ್ದಿದ್ರೆ ಅಲ್ವಾ, ರಿಟರ್ನ್ ಬ್ಯಾಕ್ ನಾವು ಕಳ್ಸಿರ್ತೀವಲ್ಲ ಅಮೆಝಾನ್ ಇಂದ, ಸ್ವಿಗ್ಗಿನ ಬಂದ ನಾವು ಬೇಡ ಎಲ್ಲ ವ್ಯವಸ್ಥೆ ಮಾಡಿದೀವಿ ಚೆನ್ನಾಗಿಲ್ಲ ಅಂತ ವಾಪಸ್ ಕೊಟ್ಬಿಡ್ತೀವಲ್ಲ, ಆ ರೀತಿಯಾಗಿ ರಿಟರ್ನ್ ಕೊಟ್ಬಿಟ್ರೆ ಚೆನ್ನಾಗಿರ್ತದಪ್ಪ ಅಂತ ಅನ್ಕೊಂತೀವಿ. ಆದ್ರೆ ಏಸಪ್ಪನಲ್ಲಿ ನೋ ರಿಟರ್ನ್ ಪಾಲಿಸಿ. ನಾವು ಮಕ್ಕಳನ್ನ ಕೊಡಕ್ಕಾಗೋದಿಲ್ಲ. ಯಾಕೆ ಈ ಒಂದು ಕಾರ್ಯ ಹೇಳಿದ ಮುಂದೆ ಹೇಳ್ತೇನೆ. ಒಂದು ಗಂಡ ಹೆಂಡತಿರು ಮದುವೆ ಆಗ್ಬೇಕಾದ್ರೆ ಅವರು ಆಲೋಚನೆ ಮಾಡ್ಕೊಂಡ್ರು, ನಾವು ಮಕ್ಕಳಾದ್ರೆ 3 ಥಿಯರಿ ಇಟ್ಕೊಂಡಿದ್ರು, ಆ ರೀತಿಯಾಗಿ ಮಕ್ಕಳನ್ನ ಬೆಳೆಸ್ಬೇಕು ಅಂತ. ಈ 3 ಥಿಯರಿ ಮೂಲಕವಾಗಿ ಆ ರೀತಿಯಾಗಿ ಮಕ್ಕಳನ್ನ ಬೆಳೆಸ್ಬೇಕು ಅಂತ. ಆದ್ರೆ ಈಗ ನೋಡಿದ್ರೆ ಅವ್ರು 3 ಮಕ್ಕಳು ಉಂಟು, 3 ಥಿಯರಿ ಇಲ್ಲ. ನಾನು ಯಾಕೆ ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರಿಯರೇ, ನಾವು ಅನೇಕ ಸಾರಿ ನಮ್ಮ ಮಕ್ಕಳನ್ನ ನಮಗೆ ಮಾತ್ರ ಸ್ವಂತ ಅಂತ ಅನ್ಕೊಂತಾ ಇದ್ದೇವೆ ಅಲ್ವಾ. ಆದ್ರೆ ನಮ್ಮ ಮಕ್ಕಳು ಯಾರಿಗೆ ಸ್ವಂತರಾಗಿದ್ದಾರೆ, ಯಾರು ನಮಗೆ ಮಕ್ಕಳು ಕೊಟ್ಟ ಆತನಾಗಿದ್ದಾನೆ? ಯೇಸು ಕ್ರಿಸ್ತನು ಕೊಟ್ಟ ಆತನಾಗಿದ್ದಾನೆ. ನಮ್ಮ ಮಕ್ಕಳು ನಮಗೆ ಮಾತ್ರ ಸ್ವಂತ ಅಲ್ಲ, ಯೇಸು ಕ್ರಿಸ್ತನಿಗೆ ಮೊದಲು ಸ್ವಂತ. ನೀವು ಸತ್ಯವೇದ ನೋಡುವುದಾದ್ರೆ ಅನೇಕ ಒಂದು ತಾಯಿಗಳು ತಮ್ಮ ಮಕ್ಕಳನ್ನ ದೇವರಿಗೆ ಪ್ರತಿಷ್ಠೆ ಮಾಡಿದ್ರು. ಏನ್ ಮಾಡಿದ್ರು? ಡೆಡಿಕೇಟ್ ಮಾಡಿದ್ರು. ಕೆಲವೊಂದು ಉದಾಹರಣೆಗಳುಂಟು. ಅದರಲ್ಲಿ ಮುಖ್ಯವಾಗಿ ಕ್ಲಾಸಿಕ್ ಎಕ್ಸಾಂಪಲ್ ನೋಡುವುದಾದ್ರೆ ಅಣ್ಣನು ಪ್ರಾರ್ಥನೆ ಮಾಡಿ ಗಂಡು ಮಗುವಾದ ಸ್ಯಾಮ್ಯುಯೇಲ ಪಡೆದುಕೊಂಡ ನಂತರ ಆಕೆಯ ಮಾತಿನ ಪ್ರಕಾರ ದೇವರಿಗೆ ಆ ಮಗುವನ್ನ ಸಮರ್ಪಿಸಿಬಿಟ್ಲು, ಪ್ರತಿಷ್ಠೆ ಮಾಡಿದ್ರು. ಅದೇ ರೀತಿಯಾಗಿ ನೋಡುವುದಾದ್ರೆ ಯೋಸೇಫ ಮತ್ತು ಮರಿಯಂ ಯೇಸು ಕ್ರಿಸ್ತನನ್ನ 8ನೇ ದಿನ ಸುನ್ನತಿ ಮಾಡುವ ಮೂಲಕವಾಗಿ ಮಗುವನ್ನ ಆ ದೇವರ ಮುಂಭಾಗದ ತೆಗೆದುಕೊಂಡು ಹೋಗುವುದನ್ನು ಲೂಕನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 22ನೇ ವಚನದಲ್ಲಿ ನೋಡುತ್ತೇವೆ. They took Jesus to present to the Lord. ಯೇಸು ಕ್ರಿಸ್ತನನ್ನ ಅಲ್ಲಿ ನಾವು ನೋಡ್ತೇವೆ, ಮಗುವಾದ ಯೇಸುವನ್ನು ತೆಗೆದುಕೊಂಡು ಹೋಗಿ ಪ್ರತಿಷ್ಠೆ ಮಾಡುವುದು. ಆದ್ರೆ ಈ ದಿನ ನಾನು ತೆಗೆದುಕೊಂಡಿರುವಂತಹ ಒಂದು ಉದಾಹರಣೆ ಯಾವುದೆಂದರೆ ಆದಿಕಾಂಡ 22:1-13 ಒಬ್ಬ ತಂದೆ ಉಂಟು. ಆತನು ತನ್ನ ಮಗನನ್ನ ದೇವರು ಹೇಳಿದ ತಕ್ಷಣನೇ ಅರ್ಪಿಸುವುದನ್ನು ನೋಡುತ್ತೇವೆ. ಆತನು ಯಾರಾಗಿದ್ದಾನೆ? Praise the Lord. Church is going. ಅಬ್ರಹಾಮನು ನಾವು ನೋಡ್ತೇವೆ, ದೇವರು ಹೇಳಿದ ತಕ್ಷಣ ಆತನು ವಚನ 2 ಹೇಳ್ತಾರೆ, ದೇವರು ನಿನ್ನ ಮಗನ್ ತೆಗೆದುಕೊಂಡು ಹೋಗಿ ಆ ಒಂದು ಪರ್ವತದಲ್ಲಿ ಮೋರಿಯಾ ಬೆಟ್ಟದಲ್ಲಿ ಏನ್ ಮಾಡಬೇಕು? ಬಲಿ ಕೊಡಬೇಕು. ಆತನು ಬೇರೆ ಏನನ್ನು ಯೋಚನೆ ಮಾಡಲಿಲ್ಲ. ನೀವು ನೋಡುವುದಾದ್ರೆ ಆ ಪರಿಸ್ಥಿತಿಯಲ್ಲಿ ನಾವಿರುವುದಾದರೆ, even though I am not married, I don't have children of my own, but I have lot of children. ನನಗೆ ಅನೇಕ ಮಕ್ಕಳಿದ್ದಾರೆ. ಅವರು ಕಷ್ಟ ಪಡ್ಬೇಕಾದ್ರೆ ನನಗೆ ನೋವಾಗ್ತದೆ ಅಲ್ವಾ. ನಾನು ಎತ್ತು ಬೆಳೆಸಲಿಲ್ಲ, ಆದ್ರೂ ಸಹ ನನಗೆ ಆ ನೋವಿದೆ. ಅಂದ್ರೆ ಎತ್ತಂತ ತಂದೆ ತಾಯಿಗೆ ಎಷ್ಟು ನೋವಿರುತ್ತೆ. ತಂದೆಗೆ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಮಗನ್ ತೆಗೆದುಕೊಂಡು ಹೋಗಿ ಬಲಿ ಕೊಡು ಅಂತ. ಆ ಇಸಾಕನು ಅದ್ಭುತವಾಗಿ ಹುಟ್ಟಿದಂತ ಮಗನು. ಅಬ್ರಹಾಮನಿಗೆ ಎಷ್ಟು ವರ್ಷ ಆಗಿತ್ತು? 100 ವರ್ಷ ಆಗಿತ್ತು ಪ್ರಿಯರೇ. ಸಾರಾಯಿಗೆ 90 ವರ್ಷ ಆಗಿತ್ತು ಇಸಾಕ ಹುಟ್ಟಬೇಕಾದ್ರೆ. ಅಷ್ಟು ವರ್ಷ ಕಾಯ್ದು ಆ ವಾಗ್ದಾನ ಪಡೆದುಕೊಂಡಂತ ಅಬ್ರಹಾಮನಿಗೆ ದೇವರು ಹೇಳ್ತಾರೆ, ತೆಗೆದುಕೊಂಡು ಹೋಗಿ ಆಲ್ಟರ್ ಮೇಲೆ ಇಸಾಕನ ಬಲಿ ಕೊಡು ಅಂತ. ಅಬ್ರಹಾಮನ ಏನ್ ಮಾಡ್ದ? ಏನು ಯೋಚನೆ ಮಾಡದೆ ತನ್ನ ಮಗನ ತೆಗೆದುಕೊಂಡು ಹೋಗಿ ಬಲಿ ಕೊಡೋದಕ್ಕೆ ಹೋದ. ಸ್ವಲ್ಪ ನೀವು ಆ ಸನ್ನಿವೇಶವನ್ನ ಊಹಿಸಿಕೊಂಡ್ರೆ ಇಟ್ಸ್ ಮಿಸರಬಲ್,
ಟೆರಿಬಲ್ ಅಲ್ವಾ? ನಮ್ಮ ಮಕ್ಕಳನ್ನ ನಾವು ಬಲಿ ಕೊಡುವಂತ, ನಮ್ಮ ಮಕ್ಕಳನ್ನ ನಾವು ಒಪ್ಪಿಸಿ ಕೊಡುವಂತ ದೇವರಿಗೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಆ ದಿನದಲ್ಲಿ ಅಬ್ರಹಾಮನು ದೇವರ ಆ ಒಂದು ಆಜ್ಞೆಗೆ ವಿಧೇಯನಾಗದೇ ಇರುವುದಾಗಿದ್ರೆ ಈಸಾಕನಿಗೆ ಏನಾಗ್ತಾ ಇತ್ತು? ಈಸಾಕ ಏನಾಗ್ತಾ ಇತ್ತು ಗೊತ್ತಾ? ನಾರ್ಮಲ್ ಚೈಲ್ಡ್ ಆಗ್ತಾ ಇದ್ದ, ನಾರ್ಮಲ್ ಆಗಿದ್ದಂತ ವ್ಯಕ್ತಿ ಆಗ್ತಾ ಇದ್ದ. ಯಾವ ಒಂದು ವಿಶೇಷತೆ ಅವನಲ್ಲಿ ಇರ್ತಾ ಇರಲಿಲ್ಲ. ಆದರೆ ಯಾವಾಗ ಅಬ್ರಹಾಮನು ದೇವರು ಹೇಳಿದಂತ ಆಜ್ಞೆಗೆ ವಿಧೇಯನಾದನು, ಆಗ ನಾವು ನೋಡ್ತೇವೆ ಈಸಾಕನ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ದೇವರು ಮಾಡಿದ್ರು. ಹಲ್ಲೆಲೂಯಾ. ಆತನನ್ನ ದೊಡ್ಡ ಐಶ್ವರ್ಯವಂತನಾಗಿ ಮಾಡಿದ್ರು. ಯೇಸು ಕ್ರಿಸ್ತನು ಆತನ ಸಂತತಿಯಲ್ಲಿ ಬರುವಂತೆ ಮಾಡಿದ್ರು. ಪ್ರಿಯರೇ, ಈಸಾಕನು ಯೇಸು ಕ್ರಿಸ್ತನಿಗೆ ಮೂಲಕವಾಗಿ ದೇವರು ಮಾರ್ಪಡಿಸಿದ್ರು. ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ನೋಡ್ತೇವೆ ಲೋಕದಲ್ಲಿ ಅನೇಕ ಜನರಿಗೆ ಈಸಾಕನು ಮೂಲ ಪಿತೃವಾಗಿ ದೇವರು ಮಾರ್ಪಡಿಸಿದ್ರು. What a blessing God has given to Isaac because Abraham obeyed the Lord. ನಾವು ದೇವರು ಯಾವಾಗ ನಮ್ಮ ಮಕ್ಕಳ ಕುರಿತಾಗಿ ಮಾತಾಡ್ತಾರೋ, ನಾವು ನಮ್ಮ ಮಕ್ಕಳನ್ನ ದೇವರಿಗೆ ಹಿಂದಿರುಗಿ ಕೊಡುತ್ತೇವೋ, ಆಗ ದೇವರು ಅವರ ಜೀವಿತಗಳಲ್ಲಿ ಮಾಡುವಂತ ಕಾರ್ಯಗಳು ನೆರವೇರ್ತದೆ ಪ್ರಿಯರೇ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತದಲ್ಲಿ, ಮಕ್ಕಳ ಜೀವಿತದಲ್ಲಿ ದೇವರಿಗೆ ಉದ್ದೇಶ ಉಂಟು. ಏನುಂಟು? ಏನುಂಟು? ಅವಾಗ ನಿಮ್ಮ ಜೀವಿತದಲ್ಲಿ ಉದ್ದೇಶ ಉಂಟು. ನೀವು ಆಕಸ್ಮಿಕವಾಗಿ ಆ ಕಡೆ ಹಂಗೆ ಹೋಗ್ತಾ ಇದ್ರಿ, ಈ ಕಡೆ ತಿರ್ಕೊಂಡು ಚರ್ಚಿಗೆ ಬರ್ಲಿಲ್ಲ ಅಲ್ವಾ? ಏನೋ ಆ ಕಡೆ ಹೋಗ್ತಾ ಇದ್ವಿ, ಏಸಪ್ಪನ ಅಂತ ಬರ್ಲಿಲ್ಲ. ಇಟ್ಸ್ ನಾಟ್ ಆಕ್ಸಿಡೆಂಟ್. ದೇವರು ಮೊದಲೇ ನೇಮಿಸಿಟ್ಟಿದ್ದಾನೆ ನಮ್ಮ ಜೀವಿತಗಳಲ್ಲಿ ಈ ರೀತಿಯಾಗಿ ನಡಿಬೇಕಂತ ಪ್ರಿಯರೇ. ಅದಕ್ಕಾಗಿ ದೇವರು ನಮ್ಮನ್ನ ರಕ್ಷಣೆಗೆ ನಡೆಸಿದ್ದಾನೆ. ಅನೇಕ ನಮ್ಮ ಮಕ್ಕಳ ಜೀವಿತ ಏನಿಟ್ಟಿದ್ದಾನೆ? ಯೋಜನೆಗಳನ್ನ ಇಟ್ಟಿದ್ದಾನೆ. ಇದೇ ನಾವು ನಮ್ಮ ಒಂದು ಸುನೀಲ್ ಮತ್ತೆ ಲೋಕೇಶ್ವರಿಯ ಮಗುವನ್ನ ಡೆಡಿಕೇಟ್ ಮಾಡೋದಕ್ಕಾಗಿ ಬಂದಿದ್ದೇವೆ. ಬಂದಿರಲ್ವಾ? ತಂದೆ ಇದ್ದಾರಾ? ತಂದೆ ಹೊರಡೋಗ್ದಿರ? ತಂದೆ ತಾಯಿ ಕೇಳಿಸ್ಕೊಬೇಕು ಈ ಮೆಸೇಜ್ನ. ಯಾರೆಲ್ಲ ಅಪ್ಪ ಅಮ್ಮಂದಿರಾಗ ಕೈತ್ರಿ? ಮುಂದೆ ಅಪ್ಪ ಅಮ್ಮ ಆಗೋಲ್ಲ ಕೈತ್ರಿ? ಅಲ್ಲ, ಎತ್ತರ ಅಪ್ಪ ಅಮ್ಮ ಆಗಲ್ಲ ನೀವು ಮುಂದೆ. ಯಾರು ನನಗೆ ಆಗೋದು ಬೇಡ. ಎಲ್ಲರೂ ಮದುವೆ ಆಗಿ, ಎಲ್ಲರೂ ಮಕ್ಕಳಾಗಿ. ಯಾಕಂದ್ರೆ ನಾವು ನೋಡ್ತೇವಲ್ಲ, ನಾನು ಜವಾಬ್ದಾರಿಗಳನ್ನ ಬೇಡ ಅಂತಾನೆ ಮದುವೆ ಮಾಡ್ಕೊಂಡಿರೋದು. ಯಾಕಂದ್ರೆ ನಾನು ಆ ರೀತಿಯಾಗಿ ಬೆಳೆದೀನಿ. ನನಗೆ ಇಂಡಿಪೆಂಡೆಂಟ್ ಆಗಿರುವಂತ ಒಂದು ವ್ಯಕ್ತಿ ಆಗಿದ್ದೀನಿ. ಅದಕ್ಕೋಸ್ಕರವಾಗಿ ದೇವರು ಸಹ ಅದೇ ಟೈಮ್ ನಾನು ನಡೆಸ್ಬಿಟ್ಟಿದ್ದ. ಅದಕ್ಕಂತ ಅನೇಕ ಯವನಸ್ಥರು ಬಂದ ಅಂತ ಹೇಳ್ತಾರೆ, ಆಂಟಿ ನಿಮಗೆ ಇರ್ಬಿಡ್ತೀವಿ ಅಂತ. ನಾನು ಹೊಡಿತೀನಿ, ನನ್ನಂತ ಇರಬಾರ್ದು. ಏಸಪ್ಪ ನಿಮ್ಮ ಜೀವಿತದಲ್ಲಿ ಏನ್ ಮಾಡ್ಬೇಕಂದ್ರೆ ಅದೇ ತರ ಇರ್ಬೇಕು ಅಲ್ವಾ? ಮದುವೆ ಮಾಡ್ಕೋಬೇಕು, ಮಕ್ಕಳು ಕೊಟ್ಟರೆ ಮಕ್ಕಳನ್ನ ಸಾಕ್ಬೇಕು. ಅದಕ್ಕೆಲ್ಲ ಕಷ್ಟಪಡಬಾರ್ದು. ಎಲ್ಲಿ ಸುದ್ದಿ ಬಂದ್ರ? ಓಕೆ, ಲೋಕೇಶ್ವರಿ ಹೇಳಿದಾರೆ, ಅವ್ರು ಕೇಳಿಸ್ಕೊಂಡು ಆಮೇಲೆ ಗಂಡನ್ ಹೇಳಿ. ನಾವು ಮಕ್ಕಳನ್ನ ದೇವರಿಗೆ ಹಿಂದಿರುಗಿಸಿ ಕೊಡುವಂತ, ಗಿವಿಂಗ್ ಯುವರ್ ಚಿಲ್ಡ್ರನ್ ಬ್ಯಾಕ್ ಟು ಗಾಡ್. ನಾವು 4 ಕಾರ್ಯಗಳು ನೋಡ್ತಾ ಇರ್ತೀವಿ. 4 ಸಿ, ABC ಅಲ್ಲ, ಸಿ, 4 ಸಿಗಳನ್ನ ನೋಡ್ತೇವೆ. ನಾವು ಮಕ್ಕಳನ್ನ ಹಿಂದಿರುಗಿಸಿ ಕೊಡುವಂತದ್ದು, ಡೆಡಿಕೇಟ್ ಮಾಡುವಂತ ಅರ್ಥವೇನು? ವಾಟ್ ಇಟ್ ಮೀನ್ಸ್? ಮೊದಲನೇದಾಗಿ, ಗಿವಿಂಗ್ ಯುವರ್ ಚೈಲ್ಡ್ ಟು ಗಾಡ್ ಈಸ್ ಎ ಕನ್ಫರ್ಮೇಶನ್ ಆಫ್ ಯುವರ್ ಲವ್ ಫಾರ್ ಗಾಡ್. ನಮಗೆ ದೇವರ ಮೇಲಿರುವಂತಹ ಪ್ರೀತಿಯನ್ನ ದೃಢಪಡಿಸುವಂತದ್ದು. ಮೊಟ್ಟ ಮೊದಲನೇದಾಗಿ ನಮಗೆ ತಾಯಿಗಳಿಗೆ ದೇವರ ಮೇಲೆ ಇರುವಂತಹ ಪ್ರೀತಿಯನ್ನ ದೃಢಪಡಿಸುವಂತದ್ದು. ಇಟ್ಸ್ ಎ ಕನ್ಫರ್ಮೇಶನ್ ಆಫ್ ಅವರ್ ಲವ್ ಫಾರ್ ಗಾಡ್. ಅಲ್ಲಿ ನಾವೇನ್ ನೋಡ್ತೇವೆ ಅಂದ್ರೆ, ನಾವು ನಮ್ಮ ಮಗುವಿಗಿಂತ, ನಮ್ಮ ಮಕ್ಕಳಿಗಿಂತ ಯೇಸು ಕ್ರಿಸ್ತನನ್ನ ಪ್ರೀತಿ ಮಾಡ್ತೇವೆ ಅಂತ ತೋರಿಸುವಂತ. ಅಬ್ರಾಮ ಏನ್ ಮಾಡ್ದ? ತನ್ನ ಮಗ ನನಗೇ ಬೇಕು ಅಂತ ಇಟ್ಕೊಳ್ಳಿಲ್ಲ. ಆತನು ತನ್ನ ಮಗನಾದ ಈಸಾಕನ ದೇವರಿಂದ ಅಧಿಕವಾಗಿ ಪ್ರೀತಿ ಮಾಡಲಿಲ್ಲ. ಆಮೇಲೆ ಅದೇ ಆ ಪ್ರೀತಿಯನ್ನು ನೋಡ್ತೇವೆ ಪ್ರಿಯರೇ. ಅಂದ್ರೆ ದೇವರನ್ನ ಆತನು ತನ್ನ ಮಗನಿಗಿಂತ ಅಧಿಕವಾಗಿ ಪ್ರೀತಿ ಮಾಡ್ದ. ಮಾಡಕ್ಕಾಗತ್ತ ಪ್ರೀತಿ ನಮ್ಮ ಮಕ್ಕಳಿಗಿಂತ ಅಧಿಕವಾಗಿ ಏಸಪ್ಪಣ್ಣ? ಆಗುತ್ತಾ? ನಾವು ಮಕ್ಕಳಿಗಿಂತ ಅಧಿಕವಾಗಿ ದೇವರನ್ನ ಪ್ರೀತಿ ಮಾಡ್ತೀವಿ ಅಂದ್ರೆ, ನಾವು ಮಕ್ಕಳಿಗೆ ಏನಾದ್ರೂ ಒಂದು ಆಗ್ಬಿಟ್ರೆ ಅಳ್ತಾ ಕೂತ್ಕೊಬಾರ್ದು. ನನ್ ಮಗ, ನನ್ ಮಗಳು, ನನ್ ಮಗ, ನನ್ ಮಗಳು, ನನ್ ಮೊಮ್ಮಗಳು, ನನ್ ಮೊಮ್ಮಗ ಅಂತ ಹೇಳ್ಬಾರ್ದು. ಏನನ್ಬೇಕು?
ಏಸಪ್ಪನ ಮಗ, ಏಸಪ್ಪನ ಮಗಳು, ಆತನೇ ನನಗೆ ಕೊಟ್ಟಿದ್ದು, ಆತನೇ ಜೀವ ಕೊಟ್ಟೋದು, ಆತನೇ ಆರೋಗ್ಯ ಕೊಟ್ಟೋದು, ಆತ ನೋಡ್ಕೊಂತಾನೆ ಅಂತ ಬಿಟ್ಬಿಡ್ಬೇಕು. ಇಟ್ಸ್ ನಾಟ್ ಸೋ ಈಸಿ. ಫಸ್ಟ್ ನಮ್ ಮನ್ಸಿಗೆ ಬರೋದೇನು, ಅಪ್ಪ ನನ್ ಮಗ ಏನೋ ಕಷ್ಟಪಡ್ತಾನೆ ನನ್ನಪ್ಪ ಅಲ್ವಾ, ಏನಾದ್ರು ಒಂದು ಮಾಡ್ಬೇಕು, ಮಾಡದೇ ಇದ್ರೆ ಅಕ್ಕಪಕ್ಕದವ್ರು ಬೈತಾರಲ್ಲ, ಏನಮ್ಮ ಇವಳು, ಏನಪ್ಪ ಅವಳು. ನಿನ್ನೆ ಒಂದು ನಾನು ಇದು ನೋಡ್ತಾ ಇದ್ದೆ, ವಾಟ್ಸಪ್ ಒಂದು ವಿಡಿಯೋ ನೋಡ್ತಾ ಇದ್ದೆ, ತುಂಬಾನೇ ಅದು ಇಷ್ಟ ಆಯ್ತು. ಒಂದು ಸಭೆ ನಡೀತಾ ಇತ್ತು ಅಲ್ಲಿ. ಸಭೆಯಲ್ಲಿ ತಮಿಳು ಮಾತಾಡ್ ಗೊತ್ತಲ್ಲ, ನಮ್ಗೆ ಗೊತ್ತಿಲ್ಲ ಏನ್ ಹೇಳ್ಬೇಕಂತ. ಒಂಥರ 4 ಜನ ಕೂತ್ಕೊಂಡು ಮಾತಾಡ್ತಾರೆ. ಅಲ್ಲಿ ಫಸ್ಟ್ ಶ್ಯಾಮಲಾ ಅನ್ನೋ ಒಂದು ಟೀಚರ್ ಬಂದು ಮಾತಾಡಿರ್ತಾರೆ. ಆ ಒಂದು ಪಾಠ ಇಲ್ಲ ಆ ವಿಡಿಯೋಲಿ. ನಂತರ ಒಂದು ಪಾಠದಲ್ಲಿ ಒಬ್ಬ ಗಂಡಸ್ ಬಂದು ಒಂದು ವ್ಯಕ್ತಿ ಬಂದು ಮಾತಾಡ್ತಾರೆ. ಆ ಮಗ ಶ್ಯಾಮಲಾ ಏನ್ ಹೇಳ್ತಾರೆ ಅಂದ್ರೆ, ಮಕ್ಕಳನ್ನ ನೀವು ಸರಿಯಾಗಿ ಬೆಳೆಸ್ಬೇಕು, ಹೊರಗಡೆ ಪಬ್ಲಿಕ್ ಆಗಿ ಅವ್ರನ್ನ ಬೈಬಾರ್ದು, ಅವ್ರನ್ನ ಹೊಡಿಬಾರ್ದು, ಅವ್ರಿಗೆ ನೋವಾಗುತ್ತೆ ಅಂತ ಹೇಳಿರ್ತಾರೆ. ಈ ವ್ಯಕ್ತಿ ಬಂದು ಹೇಳ್ತಾರೆ, ನನ್ನ ಮಗನ ನಾನು ಮಾಲ್ ಕರ್ಕೊಂಡು ಹೋದೆ, ಮೇಲೆ ಹೋಗ್ತಾ ಇರ್ತಲ್ಲ, ಅಲ್ಲಿ ಕೆಳಗಡೆ ಬರೋದ್ರಲ್ಲಿ ನನ್ನ ಮಗ ಆಗ್ತಾ ಇದ್ದಾನೆ. ನಾನು ಈ ತರಾನೇ ಬೈಬಾರ್ದು, ಬೇಜಾರಾಗತ್ತೆ, ಒಂಥರ ನಾಚಿಕೆ ಆಗುತ್ತೆ ಅವ್ನಿಗೆ ಅಂತ ತಂಬಿ ಸುಮ್ಮನೆ ಹೇಳ್ಬೋದು. ಪಾಪ ಸುಮ್ಮನೆ ಒಂದೇ. ಅವಾಗಿನ ವ್ಯಕ್ತಿ ಅಲ್ಲಿ ಬಂದ, ಏನಾಯ ಅಂದ ಮಾದಿ ಹೊಲತೆ ಹೆಚ್ಚಿದ್ರು ಮಗನೇ, ಹೇಗೆ ಬೆಳೆಸಿದ್ಯಾ ನೋಡು, ಅಕ್ಕ ಒಂದ್ ಹೇಳ ಅವ್ನಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ದಂತೆ. ಅದಕ್ಕೆ ಮನುಷ್ಯ ಹೇಳ್ತಾ ಇದ್ದ, ಇವ್ರು ಹೇಳ್ಬಿಡ್ತಾರೆ, ಆದ್ರೆ ಅಲ್ಲಿ ನಾನು ಶ್ಯಾಮಲಾ ಮಾತು ಕೇಳಲ್ಲ, ಆ ವ್ಯಕ್ತಿ ಮಾತು ಕೇಳಲ್ಲ. ಅನೇಕ ಸಾರಿ ನಾವೇನ್ ಮಾಡ್ತಿರ್ತೀವಿ, ನಮ್ಮದು ಅಂತ. ಆದ್ರೆ ಅದು ಏಸಪ್ಪನ. ನಾವೇ ಏಸಪ್ಪನವರಾಗಿರ್ಬೇಕಂದ್ರೆ ಮಕ್ಕಳು ಸಹ ಜೋರಾಗಿ ಆಮೆನ್. ಮತ್ತಾಯ 10:37-38 ಓದ್ಕೊಳ್ಳೋಣ. ಮ್ಯಾಥ್ಯೂ ಚಾಪ್ಟರ್ 10 verses 37 and 38. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆ ನೆಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆ ನೆಡುವವನು ನನಗೆ ಯೋಗ್ಯನಲ್ಲ. ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ನಾವೇನ್ ನೋಡ್ತೇವೆ, ಅಧಿಕವಾಗಿ ಯಾವುದರ ಮೇಲೂ ಸಹ ಪ್ರೀತಿ ಇಡಬಾರದು. ವಿಶ್ವಾಸಿಗೆ ಮೊಟ್ಟ ಮೊದಲು ಯೇಸು ಕ್ರಿಸ್ತನು, ಎರಡನೇದಾಗಿ ಕುಟುಂಬವು. ನಾವು ಯಾವಾಗ ನಾವು ಮಕ್ಕಳನ್ನ ದೇವರಿಗೆ ಡೆಡಿಕೇಟ್ ಮಾಡ್ತೀವೋ, ಪ್ರತಿಷ್ಠೆ ಮಾಡ್ತೀವೋ, ಮೊದಲನೇ ಸಿ ಏನು? ಕನ್ಫರ್ಮೇಶನ್. ಮೊದಲನೇ ಸಿ ಏನು ಅಂದ್ರೆ ದೃಢೀಕರಿಸ್ತಾ ಇದ್ದೇವೆ, ನಾವು ದೇವರ ಮೇಲೆ ಪ್ರೀತಿ ಇಟ್ಟಿದ್ದೇವೆ, ಈ ಮಗು ನನ್ನದು ಮಾತ್ರವಲ್ಲ, ಮೊಟ್ಟ ಮೊದಲನೇದಾಗಿ ನಿನ್ನದು ದೇವರೇ ಅಂತ. ಆಮೇಲೆ ಆ ರೀತಿಯಾಗಿ ನಾವು ಮಾಡಬೇಕು ಪ್ರಿಯರೇ. ಈ ದಿನ ನಾವು ನಮ್ಮ ಮಕ್ಕಳನ್ನ ಪ್ರತಿಷ್ಠೆ ಮಾಡದೇ ಇರಬಹುದು, ಆದ್ರೆ ನಾವು ಪ್ರತಿಷ್ಠಿಸಲ್ಪಟ್ಟವರಾಗಿದ್ದೇವೆ. ಲೆಟ್ಸ್ ರೀಡೆಡಿಕೇಟ್ ಟು ದ ಲಾರ್ಡ್. ತಿರುಗಿ ನಾವು ನಮ್ಮನ್ನ ಪ್ರತಿಷ್ಠೆ ಮಾಡ್ಕೊಳ್ಳೋಣ ಪ್ರಿಯರೇ. ನಾನು ನನ್ನನ್ನು ಪ್ರತಿಷ್ಠೆ ಮಾಡ್ತೀನಿ ಅಂದ್ರೆ ಮೊಟ್ಟ ಮೊದಲ ಏನ್ ಅನ್ಕೋಬೇಕು, ನಾನು ದೇವರನ್ನ ಪ್ರೀತಿ ಮಾಡ್ತೀನಿ ಎಲ್ಲಕ್ಕಿಂತ ಅಧಿಕವಾಗಿ ಬೇಕಾದ್ರೆ ಎಲ್ಲ ಬರಬೇಕು. ನನ್ನ ಆಸೆ ಬರಬೇಕು, ನನ್ನ ಬಯಕೆ ಬರಬೇಕು, ನನ್ನ ಎಲ್ಲ ಕುಟುಂಬ ಬರಬೇಕು, ನನ್ನ ಎಲ್ಲ ಆಲೋಚನೆಗಳು ಬರಬೇಕು. ಎಲ್ಲಕ್ಕಿಂತ ಅಧಿಕವಾಗಿ ನಾನು ಯಾರನ್ನ ಪ್ರೀತಿ ಮಾಡಬೇಕು? ಯೇಸು ಕ್ರಿಸ್ತನನ್ನ. ಎರಡನೇದಾಗಿ ಸೆಕೆಂಡ್ ಸಿ, ಗಿವಿಂಗ್ ಯುವರ್ ಚಿಲ್ಡ್ರನ್ ಟು ಗಾಡ್ ಈಸ್ ಎ ಕ್ಲಾರಿಫಿಕೇಶನ್ ಆಫ್ ಓನರ್ಶಿಪ್. ಎರಡನೇ ಸಿ ಏನಂದ್ರೆ ಕ್ಲಾರಿಫಿಕೇಶನ್, ಅಂದ್ರೆ ಒಡೆತನದ ಕುರಿತು ಸ್ಪಷ್ಟತೆ. ಚೆನ್ನಾಗಿ ನಮ್ಗೆ ಗೊತ್ತಿರ್ಬೇಕು, ಚೈಲ್ಡ್ ಈಸ್ ಎ ಗಿಫ್ಟ್ ಫ್ರಮ್ ದ ಗಾಡ್. ನಮ್ಮ ಮಕ್ಕಳು ಏನಾಗಿದ್ದಾರಂತೆ? ದೇವರಿಂದ ಬಂತಂತ ಬಹುಮಾನವಾಗಿದ್ದಾರೆ. ನಮ್ಮೆಲ್ಲರೂ ಗೊತ್ತು. ಈ ವಚನ ಓದಿಕೊಳ್ಳೋಣ. 127 Psalms 3, 127ನೇ ಕೀರ್ತನೆ 3ನೇ ವಚನ. ಗರ್ಭಫಲವು ಆತನ ಬಹುಮಾನವೇ. ಚೆನ್ನಾಗಿ ತಿಳ್ಕೊಳ್ಬೇಕು, ದೇವರಿಂದ ಬಂದಂತ ಬಹುಮಾನ. ಆಗ ದೇವರೇ ನೋಡ್ಕೊಂತಾನೆ ಬಿಡು. ನಮ್ಮ ಅನೇಕ ಅನ್ಯ ಮತಸ್ಥರು ಗೊತ್ತು ನಮ್ಗೆ, ಅನ್ಯ ಮದ್ದಲ್ಲಿರುವಂತವರು ಖುದಾ ದೇತಾ ಹೈ ಖುದಾ ಪಾಲ್ತಾ ಹೈ, इसलिए 12 नहीं 24 है ಅಲ್ವಾ.
ದೇವರು ಕೊಟ್ಟಿದ್ದಾನೆ, ದೇವರು ನೋಡ್ಕೊಂತಾನೆ ಅಂತ ಅಲ್ಲ ಪ್ರಿಯ. ಅಲ್ಲಿ ದೇವರು ಹೇಳ್ತಾ ಇರೋದು ನಮ್ಮ ಮಕ್ಕಳು ದೇವರಿಗೆ ಸ್ವಂತ. ಆದ್ರೆ ದೇವರು ನಮಗೆ ಅವರನ್ನ ಯಾವ ರೀತಿ ಕೊಟ್ಟಿದ್ದಾನೆ ಅಂದ್ರೆ ಬಹುಮಾನವಾಗಿ ಕೊಟ್ಟಿದ್ದಾನೆ. ಅವರನ್ನ ಪ್ರೀತಿ ಮಾಡಿ ಆತನ ಮಾರ್ಗದಲ್ಲಿ ಬೆಳೆಸಬೇಕೆಂದು ನಮ್ಮನ್ನ ಒಂದು ಮ್ಯಾನೇಜರ್ಗಳಾಗಿಟ್ಟಿದ್ದಾನೆ. ವಿ ಆರ್ ದ ಸ್ಟೀವರ್ಡ್ಸ್. ನಾವೇನಾಗಿದ್ದೇವೆ? ಮನೆವಾರ್ತಿಯವರು, ಮ್ಯಾನೇಜರ್ಗಳಾಗಿದ್ದೇವೆ ಪ್ರಿಯರೇ. ಅದಕ್ಕೆ ನಾವು ಚೆನ್ನಾಗಿ ನಮ್ಮ ಒಂದು ತಲೆಯಲ್ಲಿ ನಮ್ಮ ಹೃದಯ ಇಟ್ಕೊಂಡ್ಬಿಡ್ಬೇಕು. ಮಕ್ಕಳು ದೇವರಿಂದ ನಮಗೆ ಕೊಡಲ್ಪಟ್ಟಂತ ಬಹುಮಾನ. ಆ ಬಹುಮಾನ ಯಾವ ರೀತಿ ನಾನು ನೋಡ್ಕೊಂತೇನೆ? ಇಲ್ಲೂ ಸಹ ಸ್ವಲ್ಪ ಕಲಿಬೇಕಪ್ಪ ಅಮ್ಮಂದ್ರು. ನಾವು ಎಕ್ಸ್ಟ್ರೀಮ್ ಆಗಿ ಹೋಗ್ಬಿಡ್ತೀವಿ. ತುಂಬಾ ಪ್ರೀತಿ ಮಾಡ್ತೀವಿ ನಮ್ಮ ಮಕ್ಕಳನ್ನ. ಏನೇ ಮಾಡಿ ಚೆಕ್ ಮಾಡಲ್ಲ ಅವ್ರನ್ನ. ಏನೇ ಮಾಡಿದ್ರು ತಪ್ಪು ಮಾಡಿದ್ರು ನಾವು ಅವ್ರನ್ನ ಏನ್ ಮಾಡ ಖಂಡಿಸೋದಿಲ್ಲ. ಇನ್ನೊಂದು ಎಕ್ಸ್ಟ್ರೀಮ್ ಆಗಿ ಹೋಗ್ಬಿಡ್ತೀವಿ. ಯಾವಾಗಲೂ ಬೈತಾ ಇರೋದೆ, ಯಾವಾಗಲೂ ಹೊಡಿತಾ ಇರೋದೆ, ಯಾವಾಗಲೂ ಅವ್ರನ್ನ ನಿಂದಿಸ್ತಾ ಇರೋದು. ಎರಡು ಎಕ್ಸ್ಟ್ರೀಮ್ ತಾನೆ. ದೇವರನ್ನ ಕೊಡುವಂತ ಬಹುಮಾನ ಅಂತ ಹೇಳ್ಬೇಕಾದ್ರೆ ನಾವಲ್ಲಿ ನೋಡ್ತೇವೆ, ನಾವ್ ಯಾವ ರೀತಿಯಾಗ ಬಹುಮಾನವನ್ನ ಪ್ರೆಷಸ್ ಆಗಿ ಅಲ್ವಾ ಅತ್ಯಮೂಲ್ಯವಾಗಿ ಇಟ್ಕೊಂಡಿದ್ದೇವೆ. ಅಬ್ರಾಮ ನೋಡಿ, ಆತನಿಗೆ ಚೆನ್ನಾಗಿ ಗೊತ್ತಿತ್ತು ಈಸಾಕನ ಒಂದು ತಂದೆ ಆದಂತ ಅಬ್ರಹಾಮನು ಆ ಒಂದು ಮಗುವಿಗೆ ಒಡೆಯನ್ ಯಾರಾಗಿದ್ದಾನೆ? ದೇವರಾಗಿದ್ದಾನೆ ಅಂತಾನೆ ಆತನು ದೇವರಿಗೆ ಒಪ್ಪಿಸಿ ಕೊಟ್ಟು ಬಿಟ್ಟ. ಗಾಡ್, ಐಸಾಕ್ ಇಸ್ ಯುವರ್ಸ್, ಲೆಟ್ ಯುವರ್ ವಿಲ್ ಬಿ ಡನ್. ನಿನ್ನ ಚಿತ್ತ ನೆರವೇರಲಿ ಅಂದ್ರೆ ಆತನ ತೆಗೆದುಕೊಂಡು ಹೋಗಿ ಏನ್ ಮಾಡ್ದ? ಬಡಿ ಕೊಡೋದಕ್ಕೋಸ್ಕರವಾಗಿ ಹೋದು ಅಲ್ಲ. ಅದನ್ನ ನೋಡ್ತೇವೆ. ಅನೇಕ ವೇಳೆ ನಾವು ಏನ್ ಮಾಡ್ತೇವೆ ಗೊತ್ತಾ? ನಾವು ಮಕ್ಕಳನ್ನ ಬೆಳೆಸ್ತಾ ಹೋಗುವಾಗ ಸ್ಕೂಲಲ್ಲಿ ಬೆಳೆಯುತ್ತೇವೆ ನಮ್ಮ ಮಕ್ಕಳು ಅಲ್ವಾ. ಮಕ್ಕಳು ನೋಡ್ಕೊಂತ ಕೇಂದ್ರಗಳಿವೆ ಗೊತ್ತಲ್ಲ, ಚಿಲ್ಡ್ರನ್ ಹೋಮ್ಸ್, ಅದ್ರಲ್ಲಿ ಬೆಳೀತೇವೆ ಬಿಡು. ಸಭೆ ಇದೆಯಲ್ಲ, ದಿವ್ಯ ಜ್ಯೋತಿ ಸಭೆ ಬೆಳೆಸ್ತದೆ. ಆದ್ರೆ ಯೇಸು ಕ್ರಿಸ್ತನು ಯಾರಿಗೆ ಅಧಿಕಾರ ಕೊಟ್ಟಿದ್ದಾನೆ ಅಂತ ಗೊತ್ತಾ? ಮಕ್ಕಳ ಬೆಳೆಸೋದಿಕ್ಕೆ ತಂದೆ ತಾಯಿಗಳಿಗೆ ಪ್ರಿಯರೇ. ಆಮೇಲೆ ಯಾರಿಗೆ? ಎಸ್ಕೇಪೇ ಆಗಕ್ಕಿಲ್ಲ. ನಾನೊಬ್ಬಳೇ ಎಸ್ಕೇಪ್ ಆಗೋದು, ಬೇರೆ ಯಾವ ಅಪ್ಪ ಅಮ್ಮಂದ್ರೆ ಎಸ್ಕೇಪ್ ಆಗಿಲ್ಲ. ನೀವು ನೋಡುವುದಾದ್ರೆ ನಮ್ಮ ಮನೆಯ ನಾ ಹೇಳ್ತೀನಿ, ನಮ್ಮ ಅಕ್ಕನ ಮಕ್ಕಳು ಉಂಟು, ನನ್ನ ಮಕ್ಕಳು ಮನೆ ಮಕ್ಕಳೆಲ್ಲ ಉಂಟು. ನನ್ನ ಜೊತೆನೆ ನಾನು ಅವ್ರ ಜೊತೆನೆ ವಾಸ ಮಾಡ್ತಾ ಇದ್ದೀನಿ, ನನ್ನ ಕ್ಯಾಟ್ರಿನ್ ಜೊತೆನೆ. ಆದ್ರೂ ಸಹ ಆ ಮಕ್ಕಳನ್ನ ನಾನು ಬೆಳೆಸ್ತಿಲ್ಲ. ಡಿಸ್ಟೆನ್ಸ್. ಏನೇ ತೀರ್ಮಾನ ಆದ್ರೂ ಓದ್ಕೋತಾರೆ, ಏನೇ ಕಷ್ಟ ಬಂದ್ರು ಅವರೇ ಅನ್ವಯಿಸ್ತಾರೆ, ಏನೇ ಸುತ್ತ ಬಂದ್ರು ಅವರೇ ಅನ್ವಯಿಸ್ತಾರೆ. ನಮ್ಮ ಆಂಟಿನಾಗ ಅವಳೇ ನಗ್ಗೋದು, ಅವಳೇ ಕಷ್ಟ ಕೊಡ್ತಾರೆ. ನಾವು ಒನ್ ಸ್ಟೆಪ್ ಬ್ಯಾಕ್. ಆದ್ರೆ ನೀವ್ ಹಂಗ್ ಮಾಡಕ್ಕಾಗಲ್ಲ ಪ್ರಿಯರೇ. ಅಪ್ಪ ಅಮ್ಮಂದ್ರೆ ಬೆಳೆಸ್ಬೇಕು. ನಾವು ಅನೇಕ ಸಹ ಹೇಳ್ಕೊಂಡ್ಬಿಡ್ತೀವಿ ತಾಯಿಗಳು, ನಮ್ಮ ಮಕ್ಕಳು ಸ್ವಲ್ಪ ಕೆಟ್ಟೋದ್ರೆ ಸಭೆಯಿಂದನೇ ಸರಿಯಾಗಿ ಕಳೀಲಿಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ತುಂಬಾ ನಂಗೆ ದುಃಖ ಆಗೋದು ಏನ್ ಗೊತ್ತಾ? ಸಭೆ ಅಲ್ಲ, ಅಪ್ಪ ಅಮ್ಮಂದ್ರೆ ಕೇಳಿಸಿರೋದು. ಎಷ್ಟು ಗಂಟೆ ಕಾಲ ಮಕ್ಕಳು ಅಪ್ಪ ಅಮ್ಮನ ಜೊತೆ ಇರ್ತಾರೆ ಪ್ರಿಯರೇ? ಎಷ್ಟು ಗಂಟೆ ಕಾಲ ಇರ್ತಾರೆ? 24 ಗಂಟೆಯಲ್ಲಿ ನಮ್ಮ ಸಭೆಗೆ ಬರೋದು 2 ಗಂಟೆ. ಅದ್ರಲ್ಲೂ 1 ಗಂಟೆ ಕೂತ್ಕೊಂಡ್ರೆ 1 ಗಂಟೆ ಬೇರೆ ಅಷ್ಟೇ. ಸ್ಕೂಲಲ್ಲಿ ಸರಿಯಾಗಿ ಹೇಳ್ಕೊಟ್ಟಿಲ್ಲ ಟೀಚರು. ಪಾಪ ಟೀಚರು 40, 50, 60 ಜನ ಸ್ಟೂಡೆಂಟ್ ಹೊಡ್ಕೊಂತಾ ಇರ್ತಾರೆ, ಬೇಜಾರಾಗ್ಬಿಟ್ಟಿರ್ತಾರೆ. ಅವ್ರು ಹೇಳ್ಕೊಡ್ಕಾಗತ್ತಾ? ನಾವ್ ಹೆಂಗಿದ್ದೇವೆ ಪ್ರಿಯರೇ ಮಕ್ಕಳ ಜೊತೆ? ನಾವ್ ಹೆಂಗಿದ್ದಾರೆ? ದೇವರು ನಮಗೆ ಅವರನ್ನ ಒಂದು ಪ್ರೆಷಸ್ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಬಹುಮಾನವಾಗಿ, ಒಂದು ವರವಾಗಿ ದೇವರು ನಮಗೆ ನಮ್ಮ ಕೈgali ಮಕ್ಕಳನ್ನ ಕೊಟ್ಟಿದ್ದಾರೆ. ನಾವಲ್ವಾ ಅವ್ರ ಮುಂದೆ ಹೆಂಗ್ ನಡಿಬೇಕು? ನಾವು ಅವರ ಮುಂದೆ ಸರಿಯಾಗಿ ನಡೆಯುವುದಾದ್ರೆ, ಸರಿಯಾದನ್ನು ಹೇಳ್ಕೊಳ್ಳುವುದಾದ್ರೆ, ಒಳ್ಳೆಯದನ್ನು ಹೇಳ್ಕೊಳ್ಳುವುದಾದ್ರೆ ಒಳ್ಳೆಯದನ್ನು ಕಲ್ತ್ಕೊತಾರೆ. ಎಷ್ಟು ಜನ ನಾವು ತಾಯಿಗಳು ಪ್ರಿಯರೇ ಮಕ್ಕಳ ಒಟ್ಟಿಗೆ ಕೂತ್ಕೊಂಡು ಅವರೊಂದಿಗೆ ನಾವು ಬೈಬಲ್ ಓದ್ತೀವಿ. ಎಷ್ಟು ಜನ ಓದ್ತೀವಿ ಅವರೊಂದಿಗೆ? ಯಾಕೆಂದ್ರೆ ಚಿಕ್ಕವರಿಗೂ ಅಯ್ಯೋ ಓದಕ್ಕಿನ್ನ 1 ಅವರ್ ಆಗುತ್ತೆ, ಅರ್ಧ ಗಂಟೆ ಓದ್ತಾರೆ ಬೈಬಲ್. ಅವ್ರ ಜೊತೆ ಯಾಕೆ ಕೂತ್ಕೋತಾರೆ? ನಾವು ಯಾರ ತಾಯಿಗಳಿದ್ದೇವೋ ಅವ್ರು ಏನ್ ಮಾಡ್ಬೇಕು? ಜೊತೆಲೇ ಕೂತ್ಕೊಂಡು ಓದ್ಬೇಕು ಅವರೊಂದಿಗೆ. ಓದ್ಲಿ ಬಂದ್ರೆ ಅರ್ಧ ಗಂಟೆ ಅವರು ಒಂದು ಚಾಪ್ಟರ್ನ 2 ಚಾಪ್ಟರ್ನ ಅರ್ಧ ಗಂಟೆ ಓದ್ಲಿ. ನಾವು ಕೂತ್ತೀವ ಪ್ರಿಯರೇ? ಡು ಯು ಹ್ಯಾವ್ ದಟ್ ಹ್ಯಾಬಿಟ್ ಆಫ್ ಸಿಟ್ಟಿಂಗ್ ವಿತ್ ಯುವರ್ ಚಿಲ್ಡ್ರನ್ ಅಂಡ್ ರೀಡಿಂಗ್ ದ ಬೈಬಲ್? ಎಷ್ಟು ಜನ ಮಾಡ್ತೀರ ಅಲ್ಲಿ? ಪ್ರೈಸ್ ದಿ ಲಾರ್ಡ್. ಮಾಡ್ಬೇಕು ಪ್ರಿಯರೇ, ಆಗ ತಾನೇ ಅವ್ರು ಕಲ್ತ್ಕೊತಾರೆ. ನೀನು ಮೊಬೈಲ್ನೇ ಮುಟ್ಬಾರ್ದು ಅನ್ನೋರು ನೀವು ಮೊಬೈಲಲ್ಲೇ ಕೂತ್ಕೊಂಡಿದ್ರೆ ನಿಮ್ ಮಕ್ಕಳು ಬಹಳ ಸಂತೋಷ ಮೊಬೈಲ್ ನಿಮ್ ಕೈ ಕೊಟ್ಬಿಡ್ತಾರ. ಅಂತ ಈ ಕಾಲದ ಮಕ್ಕಳು ಭಯಂಕರವಾಗಿದ್ದಾರೆ ಪ್ರಿಯರೇ. ನನ್ನ ಕಾಲ, ನಮ್ಮ ಅಪ್ಪನ ಕಾಲ, ನಮ್ಮ ಅಣ್ಣನ ಕಾಲ ಬೇರೆ ಆಗೋಯ್ತು.
ನಮ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ. ನಾವು ನನ್ನ ಕಾಲದಲ್ಲಿ ನಮ್ಗೆ 5 ವರ್ಷ ಮುಂಚೆ ಹೇಳುವುದಾದ್ರೆ ನಮ್ಮ ಅಪ್ಪ ಅಮ್ಮಗೆ ಭಯ ಪಡ್ತಾ ಇದ್ವಿ ನಾವು. ಇವಾಗ ನೋ ಭಯ ಅನ್ನೋದೇ ಇಲ್ಲ ಈ ಜನರೇಷನ್ ಮಕ್ಕಳಿಗೆ. ನೀವು ಅಂತ ಹೇಳಿದ್ರೆ ಅವ್ರು ಅದಕ್ಕೆ ಹೇಳ್ತಾರೆ ಗೊತ್ತಾ ನಿಮ್ಗೆ? ಕರೆಕ್ಟ್ ಅಂತ ಸಾಯಂಕಾಲ ಕರೆಕ್ಟ್ ಅಂತ ಅದು ಹೆಂಗೆ ಹೇಳ್ತಾರೆ ಅಂದ್ರೆ ನೀವು ಒಪ್ಕೊಬಿಡ್ಬೇಕು. ಎಸ್ ನಮ್ಮ ಮಗಳು ಕರೆಕ್ಟ್, ನಾನೇ ಸರಿ ಇಲ್ಲ ಅನ್ಕೊಬಿಡ್ಬೇಕು. ಅದಕ್ಕೆ ನಾನು ಹೇಳ್ಕೊಳ್ಳೋದು ಅಪ್ಪ ಅಮ್ಮಂದ್ರಿಗೆ ಅಪ್ಡೇಟ್ ಆಗ್ಬೇಕು. ನೀವು ಅಪ್ಡೇಟ್ ಆಗ್ಬೇಕು. ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಇನ್ನೆಷ್ಟು ಜ್ಞಾನ ಇರ್ಬೇಕು. ಅದಕ್ಕೆ ಅಷ್ಟು ಜ್ಞಾನ ಏನಪ್ಪ ನಾನು ಕೇಳ್ಬೇಕು. ಏಸಪ್ಪ ನಿನ್ ಕಾಲ ಅಲ್ಲ ತಂದೆ, ಈಗ 21ನೇ ಶತಮಾನ, ನಮ್ಗೆ ಬೇಕಾದ ಜ್ಞಾನ ಕೊಡು. ನಾನು ಹೇಳೋ ಮಾತು ಕೇಳಿ ನಮ್ಮ ಮಗಳು ಬಾಯಿ ಮುಚ್ಕೋಬೇಕು. ಆಮೇಲೆ ಜೀಸಸ್ ಹಂಗ್ ಮಾಡ್ತೀರ. ನಾವು ಅದೇ ಕಾತನ ಹೇಳ್ತಾ ಇದ್ರೆ ಇವಾಗಮ್ಮ ನಿನ್ ಜನರೇಷನ್ ಬೇರೆ, ನೀನ್ ನಿನ್ ಜನರೇಷನ್ ಗಂಡು ಮಾತಾಡ್ಯಾ ನೆಪ ಬಿಡ್ತಾ ಇದ್ರಾ? ಇಲ್ಲ, ಇವಾಗ ನೀನ್ ಹೇಳಕ್ಕಾಗಲ್ಲಮ್ಮ. ನೀನ್ ಹಾಕಿರೋದು ಕೋ ಎಜುಕೇಶನ್ ಅಲ್ಲಿ ನಾವು ಮಾತಾಡಬೇಕು. ಇವೆಂಚುಲಿ ಅಲ್ಟಿಮೇಟ್ ಏನಾಗುತ್ತೆ, ಎಲ್ಲ ಹೋಗಿ ಬಂದ್ಬಿಡುತ್ತೆ. ದೇವರು ನಮ್ಮ ಕೈಯಲ್ಲಿ ಕೊಟ್ಟಿರುವಂತಹ ಮಕ್ಕಳನ್ನು ನಾವು ಯಾವ ರೀತಿಯಾಗಿ ಬೆಳೆಸ್ಕೊಳ್ಳೋದು ತುಂಬಾ ಮುಖ್ಯ ಆಗ್ತದೆ. ಆತನೇ ಓನರ್ಸ್ ಅಂದ್ರೆ ಆತನೇ ನಮ್ಮ ಮಕ್ಕಳ ಯಜಮಾನ ಆಗಿದ್ದಾನೆ. ಆಗ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ನಮ್ಮ ಅವಾಗ ಮ್ಯಾನೇಜರ್ ಆಗಿ ನೋಡ್ಕೊಳ್ಬೇಕು. ಮೂರನೇದಾಗಿ ಮೊದಲನೇ ಸಿ ಏನು? ಕನ್ಫರ್ಮೇಶನ್. ನಾವು ದೇವರನ್ನ ಪ್ರೀತಿ ಮಾಡ್ತೀವಿ ಅಂತ ಕನ್ಫರ್ಮ್ ಮಾಡೋದಕ್ಕೋಸ್ಕರವಾಗಿ ನಾವು ದೇವರಿಗೆ ನಮ್ಮ ಮಕ್ಕಳನ್ನ ಒಪ್ಪಿಸಿಕೊಡ್ತೇವೆ. ಎರಡನೇದಾಗಿ ಕ್ಲಾರಿಫಿಕೇಶನ್ ಆಫ್ ಓನರ್ಶಿಪ್, ಒಡೆತನದ ಕುರಿತಾಗಿ ಸ್ಪಷ್ಟತೆ ಕೊಡುವುದಕ್ಕಾಗಿ ಆ ಮಕ್ಕಳು ದೇವರವರು ನಮ್ಮವರಲ್ಲ ಅಂತ ತೋರಿಸೋದಕ್ಕಾಗಿ ನಾವು ಅವರಿಗೆ ಬರೀ ಮ್ಯಾನೇಜರ್ ಆಗಿ ತೋರಿಸೋದಕ್ಕಾಗಿ ಮಾಡುವಂತ ಕಾರ್ಯ. ಮೂರನೇ ಸಿ, ಗಿವಿಂಗ್ ಯುವರ್ ಚಿಲ್ಡ್ರನ್ ಟು ಗಾಡ್ ಈಸ್ ಎ ಕಮಿಟ್ಮೆಂಟ್ ಟು ರೈಸ್ ಯುವರ್ ಚಿಲ್ಡ್ರನ್ ಇನ್ ಗಾಡ್ಸ್ ವೇ. ಮಗುವನ್ನ ದೇವರ ಮಾರ್ಗದಲ್ಲಿ ಬೆಳೆಸುವ ಬಾಧ್ಯತೆ ನಮಗೆ ಉಂಟು. ಕಮಿಟ್ಮೆಂಟ್ ಸಿ ಅಂದ್ರೆ ಕಮಿಟ್ಮೆಂಟ್. ಮೂರನೇ ಸಿ ಬಾಧ್ಯತೆ ಉಂಟು ದೇವರನ್ನ ಮಕ್ಕಳ ಮಾರ್ಗದಲ್ಲಿ ಬೆಳೆಸುವುದಕ್ಕಾಗಿ. ಎಫೆಸ 6:4 ಓದಿಕೋಣ. Ephesians chapter 3 verse 4. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ. ಇಲ್ಲಿ ನಾವು ನೋಡ್ತೇವೆ, ನಾವು ದೇವರ ಮಾರ್ಗದಲ್ಲಿ ಅವರನ್ನ ಬೆಳೆಸಬೇಕು ಎಂಬ ಆ ಒಂದು ಬಾಧ್ಯತೆಯನ್ನ ಉಳ್ಳವರಾಗಿದ್ದೇವೆ. ಒಪ್ಕೋತೀರಾ? ಯು ಹ್ಯಾವ್ ಅ ಕಮಿಟ್ಮೆಂಟ್ ಟು ರೈಸ್ ಯುವರ್ ಚಿಲ್ಡ್ರನ್ ಇನ್ ದ ಗಾಡ್ಸ್ ವೇ. ಯೂಶಲ್ ಆಗಿ ನಾವು ಈ ಒಂದು ಡೆಡಿಕೇಶನ್ ನ ಒಂದು ಸೆರೆಮನಿ ಅನ್ಕೊಂಡ್ಬಿಡ್ತೀವಿ ಅಲ್ಲ, ಒಂದು ಸೆಲೆಬ್ರೇಷನ್. ನಮಗೆ ಮಕ್ಕಳು ಹುಟ್ಟಿದ ಮುಂಚೆ ಯಾವಾಗ ಮಗು ಗರ್ಭದಲ್ಲಿ ಬರ್ತದೋ ಆವಾಗಲೇ ವಿಶ್ವಾಸ ತಂದೆ ತಾಯಿಗಳಿಗೆ ಆ ಮನಸ್ಸು ಬಂದ್ಬಿಡ್ತದಲ್ವಾ, ನಾನು ಈ ಮಗುವನ್ನ ಡೆಡಿಕೇಟ್ ಮಾಡಬೇಕು, ಕರ್ತನಿಗೆ ಒಪ್ಪಿಸ್ಕೊಡ್ಬೇಕು, ಪ್ರತಿಷ್ಠೆ ಮಾಡಬೇಕು. ಇಟ್ ಬಿ ಲೈಕ್ ಒಂದು ತರ ಬಂದ್ಬಿಡುತ್ತೆ, ಸಂಪ್ರದಾಯ ತರ ಬಂದಿರ್ಬೋದು, ಟ್ರೆಡಿಷನ್ ಆಗ್ತಾ ಬಂದ್ಬಿಡ್ಬೋದು. ಆದರೆ ನಾವು ನಮ್ಮ ಮಕ್ಕಳನ್ನ ತಂದೆಯ ದೇವರ ಒಂದು ಮಾರ್ಗದಲ್ಲಿ ಬೆಳೆಸದೇ ಇರುವುದಾದ್ರೆ ಆ ಮಾಡುವಂತ ಕಾರ್ಯ ಇದೆಯಲ್ಲ, ಆ ಒಂದು ಸೆರೆಮನಿ ಇದೆಯಲ್ಲ, ಸೆಲೆಬ್ರೇಷನ್ ಅದು ವೇಸ್ಟ್. ಮೊದಲನೇದಾಗಿ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು, ನಾವು ನನ್ನ ಮಕ್ಕಳಿಗೆ ಒಂದು ಗಾಡ್ಲಿ ಪೇರೆಂಟ್ಸ್ ಆಗಿರ್ಬೇಕು. ದೇವರು ನಡೆಸುವಂತ ಒಂದು ತಾಯಿಗಳಾಗಿ ಇರ್ಬೇಕು ನಮ್ಮ ಮಕ್ಕಳು. ನಾವು ನಮ್ಮ ಮಕ್ಕಳು ಏನೆಲ್ಲ ಅಂತೀವೋ ಅದನ್ನ ನಾವು ಮೊದಲು ಮಾಡಿರ್ಬೇಕು. ನಮ್ಮ ಮಕ್ಕಳಿಗೆ ನಾವು ಬೋಧಿಸ್ಬೇಕು ಕ್ರಿಸ್ತನ ಬಗ್ಗೆ. ಆಗ ನಾವು ಬೋಧನೆ ಕೇಳುವವರಾಗಿರ್ಬೇಕು. ಆಮೇಲೆ ಎಷ್ಟು ಜನ ತಂದೆ ತಾಯಿಗಳು ಸಭೆಯಲ್ಲಿ ಕೊಡೋ ಅರ್ಧ ಗಂಟೆ, 3/4 ಗಂಟೆ, 1 ಗಂಟೆ ಇದಕ್ಕೆ ಕೂತ್ಕೊಳ್ಳ, ಪ್ರಸಂಗಕ್ಕೆ ಅವರೇ ಕೂತ್ಕೊಳ್ಳ. ಅರೆ ಅವ್ರ ಮಕ್ಕಳು ಮಾತ್ರ ಅವ್ರ ಹತ್ರ ಕೂತ್ಕೊಂಡು ಗಂಟೆ ಕೇಳ್ಬೇಕಂದ್ರೆ ಕೇಳ್ತಾರ? ನಾವು ಮೊದಲು ಕಲಿಬೇಕು ಪ್ರಿಯರೇ. ವಿ ಶುಡ್ ಬಿ ಟೀಚಬಲ್. ನಾವು ಕಲಿಬೇಕು, ಅವಾಗ ನಮ್ಮ ಮಕ್ಕಳು ಕಲಿಯೋದು. ನೀವು ನಿಮ್ಮ ಮಕ್ಕಳು ಕಲಿಸಿ ಅಂತ ದೇವ್ರು ಹೇಳ್ತಾ ಇಲ್ಲ ಅಂದ್ರೆ ನೀವು ತಿಳ್ಕೊಂಬಿಡಿ ನಾನು ನನ್ನ ದೇವರಿಂದ ಕಲ್ತ್ಕೊಬೇಕು ಅಂತ. ಮೂರನೇದಾಗಿ ನಿಮ್ಮ ಮಕ್ಕಳನ್ನ ಪ್ರೀತಿ ಮಾಡಬೇಕು. ಯಾರ ನಿಮ್ಮ ಮಕ್ಕಳನ್ನ ಪ್ರೀತಿ ಮಾಡ್ತೀರಾ? ಯು ಲವ್ ಯುವರ್ ಚಿಲ್ಡ್ರನ್ ಅಲ್ವಾ? ಪ್ರೀತಿ ಮಾಡ್ತೀರಾ? ಪ್ರೀತಿನ ಹೆಂಗ್ ತೋರಿಸ್ಕೊಡ್ತೀರಾ? ಹೌ ವಿಲ್ ಎಕ್ಸ್ಪ್ರೆಸ್ ದಟ್ ಲವ್ ಟು ಯುವರ್ ಚಿಲ್ಡ್ರನ್? ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀರಾ? ಅವ್ರು ಬೇಕಾದೆಲ್ಲ ಇಸ್ಕೊಡ್ತೀರಾ ಅಲ್ವಾ? ಇಸ್ಕೊಡ್ತೀರೇನ್ರಿ? ಇಸ್ಕೊಳ್ಳೋಣ ಅಂತ ಹೇಳಿದೀನಾ? ಪ್ರೀತಿನೇ ಮಾಡ್ತಾ ಇಲ್ಲ ನೀವು. ಕೇಳ್ದಲ್ಲ ಇಸ್ಕೊಳ್ಳೋಣ ಅಂದ್ರೆ ಮತ್ತೆ ಯಾಕೆ ಅಪ್ಪ ಮಾಡಿರೋದು ನೀವು? ಕೇಳ್ದಲ್ಲ ಇಸ್ಕೊಳ್ಬೇಕು.
ಸಭೆಯಲ್ಲಿ ಬಂದು ಕೇಳ್ತಾರೆ, ನಮ್ಗೆ ಪ್ರಾವ್ ಮಾಡ್ತಾರೆ. ಅವ್ರನ್ನ ನಾವು ಪ್ರೀತಿ ಮಾಡ್ತೀವಿ ಅಂದ್ರೆ ನೀವೇ ಕರೆಕ್ಟ್ ಎಲ್ಲವನ್ನ ಇಸ್ಕೊಡಿ ಅಂತ ದೇವರಲ್ಲಿ ಹೇಳ್ತಾ ಇಲ್ಲ. ಅವರನ್ನ ಶಿಸ್ತಿನಿಂದ ಬೆಳೆಸ್ರಿ. ಆಲ್ವೇಸ್ ದ ಟ್ರೈನಿಂಗ್ ಇನ್ವಾಲ್ವ್ಸ್ ದ ಡಿಸಿಪ್ಲಿನ್ ಅಲ್ವಾ. ಒಂದು ಶಿಸ್ತು ಅನ್ನೋದು ಯಾವಾಗ ನಾವು ಟ್ರೈನ್ ಮಾಡ್ತೀವೋ, ತರಬೇತಿಗೊಳಿಸ್ತೀವೋ, ಹೇಳ್ಕೊಡ್ತೀವೋ, ಅವ್ರಿಗೆ ಟೀಚ್ ಮಾಡ್ತೀವೋ ಅದ್ರಲ್ಲಿ ಇದೇ ಕ್ರಿಯೆ. ಶಿಸ್ತು ಹೆಂಗಿರ್ಬೇಕಂದ್ರೆ ಪ್ರೀತಿಯೊಂದಿಗೆ ಇರ್ಬೇಕು. ಆಮೇಲೆ ಶಿಸ್ತು ಮಾಡ್ತೀನಿ ಅನ್ನೋ ಮಾತ್ರಕ್ಕೆ ನಮ್ಗೆ ಇಷ್ಟ ಬಂದಂಗೆಲ್ಲ ಮಾಡೋದಲ್ಲ, ಪ್ರೀತಿಯಿಂದ ಅವ್ರನ್ನ ಮಾಡ್ಬೇಕು. ಅದೇ ಸಮಯದಲ್ಲಿ ನಾನು ದೇವರಿಂದ ಶಿಸ್ತು ಆಗೋದಕ್ಕೆ, ಡಿಸಿಪ್ಲಿನ್ ಆಗೋದಕ್ಕೆ ಬಿಟ್ಕೊಡ್ಬೇಕು. ನಾವು ಬಿಟ್ಕೊಡ್ಬೇಕು ಮೊದಲು ತಾಯಿ ಆದವರು ಅಲ್ವಾ. ತಂದೆ ದೇವರು, ಯೇಸು ಕ್ರಿಸ್ತರು, ಪವಿತ್ರಾತ್ಮನು ನಮ್ಮಲ್ಲಿ ಅನೇಕ ವೇಳೆ ಮಾತಾಡ್ತಾರೆ. ನಾವು ಮಾಡ್ತಾರೆ ಸರಿ ಇಲ್ಲ, ಬಾಯಿ ಮುಚ್ಚು, ಬಾಯಿ ಮುಚ್ಚು, ಬಾಯಿ ಸರಿ ಇಲ್ಲ ಅಂತ. ನಾವು ಬಾಯೇ ಮುಚ್ಚಲ್ಲ. ಅದೇ ನಮ್ಮ ಮಕ್ಕಳು ಬಾಯಿ ಮುಚ್ಚಬೇಕಂತ ನೀವು ಕೇಳೋದು ಸರಿನೇನ್ರಿ? ಇಸ್ ಇಟ್ ಕರೆಕ್ಟ್? ಅದಕ್ಕೆ ನಾನು ಫಸ್ಟ್ ದೇವರಿಂದ ಡಿಸಿಪ್ಲಿನ್ ಆಗ್ಬೇಕು, ನಂತರ ನಾನು ನನ್ನ ಮಕ್ಕಳನ್ನ ಡಿಸಿಪ್ಲಿನ್ ಮಾಡ್ಬೇಕು. ಪ್ರೀತಿ ಮಾತ್ರ ಮಾಡ್ತೀನಿ, ಡಿಸಿಪ್ಲಿನ್ ಮಾಡಲ್ಲ ಅಂದ್ರೆ ನಮ್ಮ ಮಕ್ಕಳು ಏನಾಗ್ತಾರೆ? ಲೋಕದಲ್ಲಿ ಕೆಟ್ಟವರಾಗಿ ಮಾರ್ಪಟ್ಬಿಡ್ತಾರೆ. ವಿಶ್ವಾಸಿಗಳಾಗಿರುವಂತ ನಾವು ಅವ್ರನ್ನ ಶಿಸ್ತಿನಿಂದ ಬೆಳೆಸ್ಬೇಕು. ಅದೇ ರೀತಿಯಾಗಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಎಷ್ಟು ಜನ ನೀವು ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತೀರಾ? ನಿಮ್ಮ ಮಕ್ಕಳು ಒಂದಿಗೆ ಪ್ರಾರ್ಥನೆ ಮಾಡ್ತೀರಾ? ಯು ವಿಲ್ ಮೇಕ್ ಯುವರ್ ಚಿಲ್ಡ್ರನ್ ಟು ಸಿಟ್ ವಿತ್ ಯು ಅಂಡ್ ಪ್ರೇ? ನಿಜ ಹೇಳ್ಬೇಕು, ಮಾಡ್ತೀರಾ? ಪರವಾಗಿಲ್ಲ, ವೆರಿ ಗುಡ್. ಅದು ಮಾತ್ರ ನಮ್ಮ ಮನೆಯನ್ನ ಒಂದು ಪರಿಶುದ್ಧ ಜಾಗವಾಗಿ ಮಾರ್ಪಡಿಸಬೇಕು. ಪರಿಶುದ್ಧತೆ ನಮ್ಮ ಮನೆಯಲ್ಲಿ ಇರಬೇಕು ಅಲ್ವಾ. ನಾವೇ ಟಿವಿಲಿ, ಮೀಡಿಯಾಗಳಲ್ಲಿ ಬೇಡದ ಕಾರ್ಯಗಳು ನೋಡ್ತಾ ಇರ್ತೀವಂದ್ರೆ ನಮ್ಮ ಮಕ್ಕಳು ಅದಕ್ಕಿಂತ ಡಬಲ್ ನೋಡ್ತಾರೆ. ನಾನು ಈ ವಿಷಯದಲ್ಲಿ ತುಂಬಾ ಇಷ್ಟಪಡೋದು ಯಾರು ಗೊತ್ತಾ? ಆಚಾರವಾಗಿ ಜೀವನ ಮಾಡ್ತಾರೆ ನೋಡಿ ನಮ್ಮ ಹಿಂದೂ ಬಾಂಧವರು. ತುಂಬಾ ಚೆನ್ನಾಗಿ ಅವ್ರ ಮಕ್ಕಳನ್ನ ಬೆಳೆಸ್ತಾರೆ. ಅಲ್ಲೇನಾದ್ರೂ ಒಂದು ಬೇಡದ ಕಾರ್ಯ ಬೆಳೆದು ಹಾಕೋ ತೆಗೆದ್ಬಿಡ್ತಾರನ್ನ. ನಾವು ಅಪ್ಪ ಅಮ್ಮ ಆದವರು ಅದನ್ನೇ ಕಣ್ಬಿಟ್ಕೊಂಡು ನೋಡ್ತಾ ಇದ್ರೆ, ನನ್ನ ಮಗ ನಾನು ಇನ್ನೊಂದು ಕಣ್ಬಿಟ್ಕೊಂಡು ನೋಡ್ತಾ ಇದ್ದಾರೆ. ಆಫ್ ಮಾಡಪ್ಪ ಅಂತ ಹೇಳಕ್ಕೆ ನಿನ್ಗೆ ನೈತಿಕತೆ ಇರಲ್ಲ. ಆಮೇಲೆ ಯು ಕೆನಾಟ್ ಸೇ ದಟ್. ಅದಕ್ಕೆ ಪ್ರಿಯರೇ, ನಾವು ಚೆನ್ನಾಗಿ ತಿಳ್ಕೊಳ್ಬೇಕು ಯಾವ್ದನ್ನ ನೋಡ್ಬೇಕು, ನಾನು ಯಾವ್ದನ್ನ ನೋಡ್ಬಾರ್ದು. ಅವಾಗ ನನ್ನ ಮಕ್ಕಳು ಸಹ ಯಾವ್ದನ್ನ ನೋಡ್ಬೇಕು, ಯಾವ್ದನ್ನ ನೋಡ್ಬಾರ್ದು ಹಂಗೆ ಮಾಡ್ತಾರೆ. ನೀವು ಹೇಳೋದೇ ಬೇಡ, ಆಟೋಮೆಟಿಕ್ ಆಗಿ ಮಾಡ್ತಾರೆ ಅವರು. ನಾನು ಎಷ್ಟು ಮಕ್ಕಳನ್ನ ಕೇಳಿ ಗೊತ್ತಾ ಪ್ರಿಯರೇ? ನಮ್ಮ ಕ್ರೈಸ್ತ ಮಕ್ಕಳನ್ನ ನನ್ನ ತಾಯಿನ ಕಲ್ತ್ಕೊಂಡೆ ನಾನು ಪ್ರಾರ್ಥನೆ ಮಾಡೋದಕ್ಕೆ, ನನ್ನ ತಂದೆಯನ್ನ ಕಲ್ತ್ಕೊಂಡೆ ನಾನು ಬೈಬಲ್ ಓದಕ್ಕೆ. ಯಾಕೆ ಹೇಳಿ? ಅವರು ಆ ರೀತಿಯಾಗಿ ಅವ್ರನ್ನ ಬೆಳೆಸಿದ್ದಾರೆ. ಅದಕ್ಕೋಸ್ಕರವಾಗಿ ಅದು ಮಾತ್ರವಲ್ಲ, ನಮ್ಮ ಜೀವಿತಗಳಲ್ಲಿ ನೀತಿ ಇರಬೇಕು. ಆ ಒಂದು ಲೋಕದ ಕಾರ್ಯಗಳು ನಮ್ಮ ಮನೆ ಒಳಗಡೆ ಅಧಿಕವಾಗಿರಬಾರ್ದು. ಲೋಕನೇ ನಮಗೆ ಗಟ್ಟಿ ಅಂತ ಜೀವನ ಮಾಡಬಾರ್ದು. ಆಗ ನಮ್ಮ ಮಕ್ಕಳು ಸಹ ಅದೇ ರೀತಿಯಾಗಿ ಜೀವನ ಮಾಡಿಬಿಡ್ತಾರೆ. ಇಲ್ಲಿ ನಾನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ. ಐ ಲೈಕ್ ದಿಸ್ ವರ್ಸ್. ಯೋಶುವ 24:14-15. ಯೋಶುವ 24:14 ಮತ್ತು 15. ಜೋಶುವ 24:14-15. ಆ ವಚನ ಓದಿ, ನಮಗೆಲ್ಲ ಗೊತ್ತಿರೋ ವಚನ. ಹೀಗಿರುವುದರಿಂದ ನೀವು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ. ಆತನನ್ನು ಪೂರ್ಣ ಮನಸ್ಸಿನಿಂದಲೂ ಯಥಾರ್ಥ ಚಿತ್ತದಿಂದಲೂ ಸೇವಿಸಿರಿ. ನಿಮ್ಮ ಪೂರ್ವಿಕರು ಯೂಫ್ರಟಿಸ್ ನದಿಯ ಆಚೆಯಲ್ಲಿಯೂ ಐಗುಪ್ತದಲ್ಲಿಯೂ ಪೂಜಿಸುತ್ತಿದ್ದ ದೇವತೆಗಳನ್ನು ನಿಮ್ಮಲ್ಲಿಂದ ತೆಗೆದು ಹಾಕಿರಿ. ಯೆಹೋವನನ್ನೇ ಸೇವಿಸಿರಿ. ಯೆಹೋವನನ್ನೇ ಸೇವಿಸಿರಿ. ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದೀರಿ? ಯಾರನ್ನು ಸೇವಿಸಬೇಕೆಂದಿದ್ದೀರಿ? ಇವತ್ತೇ ಆರಿಸಿಕೊಳ್ಳಿರಿ. ಇವತ್ತೇ ಆರಿಸಿಕೊಳ್ಳಿರಿ. ನಿಮ್ಮ ಪೂರ್ವಿಕರು ಯೂಫ್ರಟಿಸ್ ನದಿಯ ಆಚೆಯಲ್ಲಿ ಸೇವಿಸುತ್ತಿದ್ದ ದೇವತೆಗಳೋ, ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳೋ ಹೇಳಿರಿ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆ. ಯಾರು ಮನೆ ಯಜಮಾನಿ ಆಗಿರ್ತಾರೋ ಅವ್ರಿಗಿರ್ಬೇಕು ಪ್ರಿಯರೇ ಈ ಕಮಿಟ್ಮೆಂಟ್, ಈ ಒಂದು ಬಾಧ್ಯತೆ ಅನ್ನೋದು ತಂದೆ ತಾಯಿಗಳಿಗೆ ಇರಬೇಕು. ನಾನು ನನ್ನ ಮನೆಯವರು ಯೆಹೋವನನ್ನೇ, ಯೇಸುವನ್ನೇ ಸೇವಿಸಬೇಕೆಂದು ನಾವು ಅಂದುಕೊಳ್ಳುವುದಾದರೆ ನಾವು ದೇವರ ಮುಂಭಾಗದಲ್ಲಿ ಸರಿಯಾಗಿ ನಿಲ್ತೇವೆ, ದೇವರು ಹೇಳುವಂತ ಕಾರ್ಯಗಳನ್ನ ಮಾಡ್ತೇವೆ. ಆಗ ನಮ್ಮ ಮಕ್ಕಳು ಅದನ್ನೇ ಅನುಸರಿಸಿಕೊಂಡು ಬರ್ತಾರೆ. ಆಮೇಲೆ 4ನೇದಾಗಿ ಮತ್ತೆ ಕೊನೆಯ ಸಿ. ಮೊದಲನೇ ಸಿ ಏನಂತೆ? ಕನ್ಫರ್ಮೇಶನ್. 2ನೇ ಸಿ ಕ್ಲಾರಿಫಿಕೇಶನ್. 3ನೇ ಸಿ ಕಮಿಟ್ಮೆಂಟ್. 4ನೇದಾಗಿ
Giving your children to God is a claiming of God's plan and promises for that child's life. ಅಂದ್ರೆ ದೇವರು ಮಗುವಿನ ಜೀವಿತದಲ್ಲಿ ಇಟ್ಟಿರುವ ಯೋಜನೆ ಮತ್ತು ವಾಗ್ದಾನಗಳನ್ನು ಹಕ್ಕಿನಿಂದ ಕೇಳುವಂತದ್ದು ಪ್ರಿಯ. We have to claim the God's plan and promises to the child's life. ನಾವು ಅನೇಕ ಏನ್ ಅನ್ಕೋತೀವಿ, ನಮ್ಮ ಮಗು ಅಲ್ವಾ, ನಮ್ಮ ಮಗು ನಾನು ಹೇಳಂಗೆ ಬೆಳೆಸ್ಬೇಕು, ನಾನು ಹೇಳಂಗೆ ಕೇಳಬೇಕು, ನಾನೇನು ಅನ್ಕೊಂಡಿದ್ದೀನಿ ಅವ್ರನ್ನ ಮಾಡ್ಬೇಕು, ಅದನ್ನೇ ಮಾಡ್ಬೇಕು. ನಮ್ಮ ಮಕ್ಕಳು ಇಂಜಿನಿಯರ್ ಆಗ್ಲಿ, ನನ್ನ ಮಗ ಡಾಕ್ಟರ್ ಆಗ್ಲಿ ಅನ್ಕೋತೀವಲ್ಲ, ತಪ್ಪೇನಲ್ಲ ಅದು. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮಾಡ್ಬೇಕಾಗಿದೇನು, ಏಸಪ್ಪ ನಿನ್ ಚಿತ್ತ ಏನು ನನ್ನ ಮಗು ಜೀವಿತದಲ್ಲಿ, ವಾಟ್ ಯು ವಾಂಟ್ ಮೈ ಸನ್ ಆರ್ ಡಾಕ್ಟರ್ ಶುಡ್ ಬಿ, ಏನಾಗಿರ್ಬೇಕು ಅಂತ ನನ್ನ ಮಕ್ಕಳು ಅನ್ಕೋತೀವ ಪ್ರಿಯ. ನಾವು ನಮ್ಮ ಮಗನೋ ಮಗಳು ಇಂಜಿನಿಯರಿಂಗ್ ಆಗ್ದಿಲ್ಲ, ಜಾಸ್ತಿ ಚೆನ್ನಾಗಿ ಓದ್ತಾ ಇದ್ರೆ ನಂತರ ಯೋಚನೆ ಮಾಡ್ತೀವಿ, ಸ್ವಲ್ಪ ನಿನ್ ಚಿತ್ತ ಏನು ಅವಾಗ ಹೇಳ್ತೀವಿ ನಾವು. ಯಾಕೆ ನಾವು ಓದ್ತಾ ಇಲ್ಲ, ಮಗ ಓದ್ತಾ ಇಲ್ಲ, ಮಗಳು ಓದ್ತಾ ಇಲ್ಲ, ಇವಾಗ ನಾವು ಎಸಪ್ಪ ಬರ್ತೀವಿ, ಏನ್ ನಿನ್ ಚಿತ್ತ ಎಸಪ್ಪ, ಬೆಳಬೇಕಾಗಿ ಕಳ್ಸ್ಬಿಡ್ಲ, ಪಾಸ್ ಮಾಡ್ಬಿಡ್ಲ, ಮಿಷನರಿ ಕಳ್ಸ್ಬಿಡ್ಲ, ಮಾಡ್ಬಿಡ್ತೀವಿ ನಾವು. ಮಗು ನಮ್ಮ ಮನೆಗೆ ಮುಂಚೆ ಹೊಟ್ಟೆಲಿ ಇರ್ಬೇಕಾದ್ರೆ ದೇವ ವಾಕ್ಯ ಹೇಳ್ತದೆ, ಗರ್ಭದಲ್ಲಿಯೇ ದೇವರು ಮಗುವನ್ನ ಕಾಣುವಂತ ದೇವನಾಗಿದ್ದಾನೆ, ಅವರ ಹೆಸರನ್ನ ಇಡುವ ಆತನಾಗಿದ್ದಾನೆ ಅಲ್ವಾ, ಅವನ್ನ ಪೋಷಿಸುವ ಆತನಾಗಿದ್ದಾನೆ. ಆ ಒಂದು ಗರ್ಭದಲ್ಲಿ ಮಗು ಬಂದಾಗಲೇ ಕೈ ಇಟ್ಕೊಂಡು ಹೊಟ್ಟೆ ಮೇಲೆ ಪ್ರಾರ್ಥನೆ ಮಾಡಬೇಕು ತಾಯಂದ್ರು ಮತ್ತು ತಂದೆಯರು, ಏಸಪ್ಪ ನಿನ್ ಚಿತ್ತ ಅಂತ ಈ ಮಗುನ ಬೆಳೆಸೋದಕ್ಕೆ ನಮ್ಗೆ ಬಲ ಕೊಡು, ಜ್ಞಾನ ಕೊಡು ಅಂತ. ಅದನ್ನ ಎಷ್ಟು ಜನ ಮಾಡ್ತೀವಿ, ಯಾಕಂದ್ರೆ ನಮ್ಗೆ ನಮ್ಮ ಆಸೆಗಳು ಉಂಟು. ಆದ್ರೆ ದೇವರು ಅವಾಗಲೇ ಹೇಳಿದ ಹಾಗೆ ಐಸಾಕನ ಜೀವಿತದಲ್ಲಿ ಆತನ ಯೋಜನೆಗಳು ನೆರವೇರಿದ್ದು ಯಾವಾಗ, ಅಬ್ರಹಾಮನ ಒಪ್ಪಿಸಿಕೊಟ್ಟಾಗ, ಅಬ್ರಹಾಮನು ವಿಧೇಯನಾದಾಗ. ಅದೇ ನಾವು ಯಾವಾಗ ವಿಧೇಯರಾಗ್ತೇವೋ ಆಗ ಯೇಸು ಕ್ರಿಸ್ತನ ಆಲೋಚನೆಗಳು, ಆತನ ವಾಗ್ದಾನಗಳು ನಮ್ಮ ಮಕ್ಕಳ ಜೀವಿತದಲ್ಲಿ ನೆರವೇರ್ತದೆ. ಯಾರಿಗಲ್ಲ ನಿಮ್ಮ ಮಕ್ಕಳ ಜೀವಿತದಲ್ಲಿ ಯೇಸು ಕ್ರಿಸ್ತನ ವಾಗ್ದಾನಗಳು ಮತ್ತೆ ಯೋಜನೆ ನೆರವೇರ್ಬೇಕಂತ ಆಸೆ ಇದೆ. Amen. Isn't it? As a God's people, as a God's parents, ತಂದೆ ತಾಯಿಗಳು ಏಸಪ್ಪನ ಮಕ್ಕಳಾಗಿರುವಂತ ನಾವುಗಳು ಆಸೆ ಪಡೋದು ಅದೇ ಕ್ರಿಯೆ. ಅದನ್ನ ನಾವು ಕಾರ್ಯಗತ ಮಾಡಬೇಕು, ಕ್ರಿಯೆಯಲ್ಲಿ ತೋರಿಸ್ಬೇಕು. ನಾನು ಬೇಡ ಅನ್ನಲ್ಲ. ನೀವು ನೋಡಿದ್ರೆ ಈ ಕಾಲಗಳಲ್ಲಿ ಅನೇಕರು ಪೊಲಿಟಿಕಲ್ಸ್ ಹೋಗ್ಬೇಕು. ನಮ್ಮ ಒಂದು ವಿಶ್ವಾಸಿ ಮಕ್ಕಳು ಪೊಲಿಟಿಷಿಯನ್ಸ್ ಕೂಡ ಆಗ್ಬೇಕು, ವಿಶ್ವಾಸಿ ಮಕ್ಕಳು ಲಾಯರ್ಗಳಾಗ್ಬೇಕು, ವಿಶ್ವಾಸಿ ಮಕ್ಕಳು ಡಾಕ್ಟರ್ಗಳಾಗ್ಬೇಕು. ಆದರೆ ಬಟ್ ಅಂತಿದೆಯಲ್ಲ, ಅದು ಮೊದಲು ದೇವರು ಮಾಡ್ಬೇಕು. ನಾವು ಮಾಡ್ತೀವಿ ಅಂದ್ರೆ ಅಲ್ಲಿ ತಪ್ಪಾಗಿ ಹೋಗ್ತಾರೆ. ಅವಾಗ ನಾವೇನ್ ಮಾಡ್ತಾ ಇಲ್ಲ, ದೇವರ ಯೋಜನೆಗೆ ನಾವು ದೇವರಿಗೆ ಜಾಗ ಕೊಡ್ತಾ ಇಲ್ಲ, ಆ ಒಂದು ದೇವ ಮಕ್ಕಳನ್ನ ದೇವರಿಗೆ ಒಪ್ಪಿಸ್ಕೊಡ್ತಾ ಇಲ್ಲ. ಈಗ ಒಂದು ವಚನ ಓದಿಕೋಣ, 422:6. 422:6. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನ ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. Train up a child in the way he should go, and when he is old, he will not depart from it. Train up a child ಅಂತಂದ್ರೆ ತರಬೇತಿಗೊಳಿಸು. ದೇವರ ಒಂದು ವಾಗ್ದಾನಗಳನ್ನ, ಯೋಜನೆಗಳನ್ನ ಅರ್ಥ ಮಾಡಿಕೊಂಡವರಾಗಿ ನಾವು ಮಕ್ಕಳ ಜೀವಿತಕ್ಕೆ ಅದನ್ನ ನೆರವೇರಿಸಿಕೊಡು ಏಸಪ್ಪ ಅಂತ ಪ್ರಾರ್ಥನೆ ಮಾಡಬೇಕು. ಈಗಿನ ಕಾಲಗಳಲ್ಲಿ ನಾವು ಅನೇಕರು ಮಾಡ್ಬೇಕಂತ ಪ್ರಾಕ್ಟಿಕಲ್ ಕಾರ್ಯ ಏನ್ ಗೊತ್ತಾ, ದಯವಿಟ್ಟು ಪ್ರತಿದಿನ ನಿಮ್ಮ ಒಂದು ಮಕ್ಕಳ ತಲೆಯ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ. ಲೋಕ ಬಹಳ ಕೆಟ್ಟದಾಗಿದೆ ಪ್ರಿಯರೇ, ನೋಡಿದ್ರೆ ಭಯಂಕರವಾಗಿದೆ. 10 ವರ್ಷದ ಹುಡುಗ 5 ವರ್ಷದ ಹುಡುಗಿನ ರೇಪ್ ಮಾಡಿದಾನೆ. ಮೊದಲೆಲ್ಲ ಮಕ್ಕಳಿಗೆ ಒಂದು ಇನ್ನೋಸೆನ್ಸಿ ಇರ್ತಾ ಇತ್ತಲ್ವಾ, ಅಮಾಯಕತೆ ಇರ್ತಾ ಇತ್ತು. ಅದು ಇವಾಗ ಇಲ್ವೇ ಇಲ್ಲ ಪ್ರಿಯರೇ. ಅದಕ್ಕೇನು ಹೇಳ್ತಾರೆ, ನಮ್ಮ ಮಕ್ಕಳು ಲೋಕದ ಒಳಗಡೆ ಹೋಗಿ ಜೀವಿಸಬೇಕು. ನಾವು ಜೀವಿಸಿ ದಾಟಿ ಬಂದ್ಬಿಟ್ಟಿದ್ದೇವೆ. ಏಸಪ್ಪನ ಕೃಪೆಯಿಂದ ಆತನ ಮಕ್ಕಳಾಗಿ ಆತನ ಪರಿಶುದ್ಧತೆಯಲ್ಲಿ ಜೀವಿಸೋದಕ್ಕೆ ಬಲ ಕೊಟ್ಟಿದ್ದಾನೆ ದೇವರು ನಮಗೆ. ಅದೇ ನಮ್ಮ ಮಕ್ಕಳಾದರೂ ಇನ್ನೂ ಲೋಕದಲ್ಲಿ ಇದ್ದಾರಲ್ಲ, ಅವರನ್ನು ನಾವು ಏಸಪ್ಪನರಿಗೆ ಸೆಳೆಯಬೇಕಾಗಿದೆಯಲ್ಲ. ಅದಕ್ಕೋಸ್ಕರವಾಗಿ ನಾವು ದಯವಿಟ್ಟು ನಾನು ಕೇಳ್ಕೊಳ್ತೇನೆ ಪ್ರಿಯರೇ, ದೇವ ಸೇವಕಿಯಾಗಿ ನಿಮ್ಮ ಮಕ್ಕಳ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ. ನೀವು ಅನ್ಕೋಬೇಡಿ ಅವ್ರು ಕೇಳೋದೆಲ್ಲ ಕೊಡ್ಬೇಕು, ಅವ್ರ ಆತರ ಪಡ್ತಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ತಲೆ ಮೇಲೆ ಕೈ ಪ್ರೇ ಮಾಡ್ತೀವಿ ನೋಡಿ, ಅದೇ ನೀವು ಅವ್ರು ಕೊಡುವಂತ ದೊಡ್ಡ ಆಶೀರ್ವಾದ. ಆಮೇಲೆ ದೇವರು ಅವರನ್ನ ಏಸಪ್ಪನ ಮಾರ್ಗದಲ್ಲಿ, ಪರಿಶುದ್ಧತೆಯಲ್ಲಿ, ಆತನ ಬೆಳಕಿನಲ್ಲಿ, ವಾಕ್ಯದಲ್ಲಿ ನಡೆಸ್ಬಿಡ್ತಾನೆ ಪ್ರಿಯರೇ. ಐ ಹ್ಯಾವ್ ಸೀನ್ ದಟ್ ಇನ್ ಮೈ ಲೈಫ್. ನನ್ನ ಜೀವಿತ ನಾನು ನೋಡಿದ್ದೇನೆ. ನೀವು ಆಸೆ ಪಡಿ ಮೊದಲು, ಏಸಪ್ಪ ನಾನ್ ಸರಿ ಹೋಗ್ತೀನಿ, ನಾನು ನನ್ನ ಮಕ್ಕಳ ಮುಂದೆ ಮಾದರಿಯಾಗಿರ್ತೇನೆ, ನನ್ನ ಮಕ್ಕಳನ್ನ ನಿನ್ನ ಒಂದು ಮಾರ್ಗದಲ್ಲಿ ಬೆಳೆಸಿ ಏಸಪ್ಪ. 4 ಸಿ ನೋಡಿದ್ದೀವಿ ಪ್ರಿಯರೇ, 4 ಸಿಗಳನ್ನು ನೋಡಿದ್ದೇವೆ. ಫಸ್ಟ್ ಒನ್
ನಿಮಗೆ ದೇವರ ಮೇಲಿರುವ ಪ್ರೀತಿಯನ್ನ ದೃಢೀಕರಿಸುವುದು ಕನ್ಫರ್ಮೇಶನ್. ಎರಡನೇದಾಗಿ ಒಡೆತನದ ಕುರಿತು ಸ್ಪಷ್ಟತೆ, ಕ್ಲಾರಿಫಿಕೇಶನ್ ಆಫ್ ಓನರ್ಶಿಪ್. ಮೂರನೇದಾಗಿ ಮಗುವನ್ನು ದೇವರ ಮಾರ್ಗದಲ್ಲಿ ಬೆಳೆಸುವ ಬಾಧ್ಯತೆ, ಇಟ್ಸ್ ಎ ಕಮಿಟ್ಮೆಂಟ್. ನಾಲ್ಕನೇದಾಗಿ ದೇವರ ಯೋಚನೆ ಮತ್ತು ವಾಗ್ದಾನಗಳನ್ನು ದೇವರಿಂದ ಕೇಳಿಕೊಳ್ಳುವಂಥದ್ದು, ಇಟ್ಸ್ ಎ ಕ್ಲೇಮಿಂಗ್ ಆಫ್ ಗಾಡ್ಸ್ ಬೆಸ್ಟ್ ಪ್ಲಾನ್ ಅಂಡ್ ಪ್ರಾಮಿಸಸ್ ಫಾರ್ ದಟ್ ಚೈಲ್ಡ್ಸ್ ಲೈಫ್. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ತಾಯಿಗಳಂತ ನಾವು ಪ್ರಿಯರೇ, ಎಷ್ಟೋ ವರ್ಷಗಳ ಮುಂಚೆ ನಾವು ಸಹ ದೇವರನ್ನು ನಮ್ಮ ಪ್ರತಿಷ್ಠೆ ಮಾಡ್ಕೊಂಡಿದ್ದೇವೆ. ವಿ ಹ್ಯಾವ್ ಡೆಡಿಕೇಟೆಡ್ ಅವರ್ ಲೈಫ್ ಟು ದ ಲಾರ್ಡ್. ಟುಡೇ ಲೆಟ್ಸ್ ರೀಡೆಡಿಕೇಟ್ ಟು ದ ಲಾರ್ಡ್. ನಮ್ಮ ಜೀವಿತಗಳನ್ನ ಮೊಟ್ಟ ಮೊದಲನೇದಾಗಿ ತಿರುಗಿ ನಾವು ದೇವರಿಗೆ ಪ್ರತಿಷ್ಠೆ ಮಾಡಿಕೊಳ್ಳೋಣ. ನನ್ನ ಜೀವಿತ ನನಗೆ ಸ್ವಂತದಲ್ಲ, ಯೇಸಪ್ಪನಿಗೆ ಸ್ವಂತದ್ದು. ನನಗೆ ದೇವರು ಕೊಟ್ಟ ಜೀವಿತಕ್ಕೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುವವಳಾಗಿ ಜೀವಿಸಬೇಕು. ಅದು ಮಾತ್ರವಲ್ಲ ಪ್ರಿಯರೇ, ನಾನು ದೇವರ ಮಾರ್ಗದಲ್ಲಿ ಬೆಳೆಯೋದಕ್ಕೆ ಕಮಿಟ್ಮೆಂಟ್ ಮಾಡ್ಕೊಳ್ತೇನೆ. ದೇವರು ನನ್ನ ಜೀವಿತ ಇಟ್ಟುವಂತ ಯೋಚನೆಗಳನ್ನ ಮತ್ತೆ ವಾಗ್ದಾನಗಳನ್ನ ಆತನಲ್ಲಿ ಯಾವಾಗಲೂ ಕೇಳ್ಕೊಳ್ತಾ ಇರ್ತೇನೆ. ಈ 4 ಕಾರ್ಯಗಳು ನಮ್ಮ ಮಕ್ಕಳ ಜೀವಿತದಲ್ಲಿ ನಾವು ಮಾಡುವವರಾಗಿರ್ಬೇಕು ಪ್ರಿಯರೇ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ನಮ್ಮಿಂದ ಸಾಧ್ಯವಿಲ್ಲ, ಆದರೆ ನಾವು ನಮ್ಮ ಜೀವಿತವನ್ನು ಒಪ್ಪಿಸಿಕೊಳ್ಳುವುದಾದರೆ ಹಾಲೆಲೂಯಾ, ಯೇಸು ಕ್ರಿಸ್ತನು ಸುಂದರವಾಗಿ ಮಾಡುವ ಆತನಾಗಿದ್ದಾನೆ. ಹೋಲಿ ಸ್ಪಿರಿಟ್ ವಿಲ್ ಡೂ ಬ್ಯೂಟಿಫುಲಿ. ಆತನ ಒಂದು ಕರೆಗಳು ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಹಾಲೆಲೂಯಾ, ಸ್ತೋತ್ರಪ್ಪ. ಓ ಪರಿಶುದ್ಧನೇ, ನಿನಗೆ ಸ್ತೋತ್ರ ಉಂಟಾಗಲಿ. ರಾಜ, ನಮ್ಮನ್ನು ನಾವು ತಿರುಗಿ ಪ್ರತಿಷ್ಠೆ ಮಾಡ್ಕೊಳ್ತೇವೆ, ನಾವು ಮಕ್ಕಳನ್ನ ಪ್ರತಿಷ್ಠೆ ಮಾಡ್ತೇವೆ. ನೀವು ನಮ್ಮನ್ನು ನಡೆಸಿಕೊಡು ಕರ್ತ. ರಾಜ, ನೀನು ಎಷ್ಟು ಒಳ್ಳೆಯವನಾಗಿದ್ದಿ. ನಮ್ಮ ಜೀವಿತಗಳನ್ನ ಕಾಯುವಂತ ನೀನು ಕರ್ತನೆ. ಒಳ್ಳೆ ಕುರುಬನಾಗಿದ್ದು, ಎಬಿನೇಸರನಾಗಿದ್ದು, ಎಲ್ಶಡಾಯ್ ಆಗಿದ್ದು ರಾಜ. ಅಪ್ಪ ಏಸಪ್ಪ, ಅಸಾಧ್ಯಗಳ ದೇವನಾಗಿದ್ದು ನಮ್ಮನ್ನು ನಡೆಸುವುದಕ್ಕೆ ಶಕ್ತ ದೇವನಿನಾಗಿದ್ಯಪ್ಪ. ನಮ್ಮ ಜೀವಿತ ನಿಮ್ಮ ಕೈಗಳಲ್ಲಿ, ನಮ್ಮ ಕುಟುಂಬ ನಿಮ್ಮ ಕೈಗಳಲ್ಲಿ ಏಸಪ್ಪ. ನೀವೇ ನಮ್ಮನ್ನು ನಡೆಸಿಕೊಡು ಅಪ್ಪ. ಈ ಲೋಕದಲ್ಲಿ ಕರ್ತನೆ ಅಪ್ಪ, ಅನೇಕರಿಗೆ ನಾವು ಬೆಳಕಾಗಿರಬೇಕು ಕರ್ತನೆ. ಹಾಲೆಲೂಯಾ ರಾಜ, ಕಳೆಯ ದಿನಗಳಲ್ಲಿ ವಾಸ ಮಾಡ್ತಾ ಇದ್ದೇವೆ. ಸಾಕು ಏಸಪ್ಪ, ನಾವು ಕರ್ತನೆ ಈ ಲೋಕದಲ್ಲಿ ಜೀವಿಸಿದಂತ ಎಲ್ಲ ಜೀವಿತಗಳು ಸಾಕು ಏಸಪ್ಪ. ನಾವು ನಿನಗಾಗಿ ಜೀವಿಸುವಂತೆ, ನಾವು ಮಕ್ಕಳು ನಿನಗಾಗಿ ಜೀವಿಸುವುದಕ್ಕೆ ಪ್ರಯಾಸ ಪಡುವಂತೆ ನೀನು ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ಬಲಪಡಿಸಿ ನಡೆಸಿಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆ ಪಿತನೇ. ಈಗ ನಮ್ಮ ಮಧ್ಯೆ ಸುನೀಲ್ ಮತ್ತು ಲೋಕೇಶ್ವರಿಯವರು ಮಗು ತೆಗೆದುಕೊಂಡು ಮುಂದೆ ಬರಬೇಕು. ಕೊನೆಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ನನ್ನ ಮನವೇ ಕೊಂಡಾಡು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಾಯಿ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು, ಸಹವಾಸವು ಸದಾಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. Praise the Lord. Jesus loves you forever and ever.